ಪರಿಪೂರ್ಣ ಗುಣರ್ಣವಾರ ವಿಶ್ವೋದರ ಸ್ಥಿತಿಲಯೋನ್ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾರ ವಿದತಾಯ ನಮೋ ನಮಸ್ತೆ. ಧರ್ಮರಾಜ ಅಶ್ವಮೇಧಯಾಗ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡಿದ್ದಾನೆ. ಅದಕ್ಕಾಗಿ ಅನೇಕ ಸಾಧನೆಗಳ ಸಂಪಾದನೆಯಾಗಬೇಕು. ವಿಶೇಷವಾಗಿ ಆ ಅಶ್ವ ಎಲ್ಲ ದೇಶಗಳಿಗೆ ಹೋಗಿ ವಿಜಯಿಯಾಗಿ ತಿರುಗಿ ಬರಬೇಕು. ಅದರ ಹಿಂದೆ ವಿಜಯನೇ ಹೋಗಿದ್ದಾನೆ. ಹೀಗಾಗಿ ವಿಜಯಿಯಾಗಿ ಬರೋದರಲ್ಲಿ ಯಾವ ಆಶ್ಚರ್ಯ ಇಲ್ಲ. ವಿಜಯದಿಂದ ಆ ಅಶ್ವ ಬಂದಿದೆ. ವಾರ್ತೆಯನ್ನು ಧರ್ಮರಾಜ ಕೇಳ್ತಾನೆ. ತನ್ನ ತಮ್ಮನನ್ನು ನೋಡಲಿಕ್ಕೆ ಹೋಗಿ ಬಹಳ ಸಂತೋಷ ಆ ಅಣ್ಣನಿಗೆ ಆಗ್ತದೆ, ಧರ್ಮರಾಜನಿಗೆ ಆಗ್ತದೆ. ಅದಾದ ಮೇಲೆ ಅವನಿಗೆ ಒಂದು ಸಂದೇಹ ಬರ್ತದೆ. ಸಕೃಷ್ಣ ಸಹಸೋದರ್ಯೇ ಶ್ರುತ್ವಾಸೌ ಪ್ರಾಪ್ತಮರ್ಜುನಂ ಪ್ರೀತೋ ಬಾಷ್ಪಾಪಿ ಪೂರ್ಣಾಕ್ಷ ಭ್ರಾತೃಸ್ನೇಹಾದ ಭಾಷತ ವಾಸುದೇವ ನ ಪಶ್ಯಾಮಿ ದುರ್ಲಕ್ಷಣ ಮಥಾರ್ಜುನೆ ಕೇನ ದುರ್ಲಕ್ಷಣೇನಾರ್ಯಂ ಬಹುದುಃಖಿ ಪ್ರವಾಸಗ. ದೇವರ ಹತ್ರ ಹೋಗಿ ಅವರ ಅರ್ಜುನನ ಜೊತೆಗೆಲ್ಲ ಮಾತಾಡಿಸಿ ಆದ್ಮೇಲೆ ಪರಮಾತ್ಮನ ಹತ್ತಿರ ಬಂದು ಕೇಳ್ತಾರೆ, ವಾಸುದೇವ, ಅರ್ಜುನನಲ್ಲಿ ಯಾವ ದುರ್ಲಕ್ಷಣಗಳು ನನಗೆ ಕಾಣಿಸ್ತಾ ಇಲ್ಲ. ಆದರೆ ಅವನಲ್ಲಿ ಬಹಳ ದುಃಖ, ಮತ್ತೆ ಯಾವಾಗಲೂ ಪ್ರವಾಸದಲ್ಲಿ ಇರ್ತಾನೆ. ಒಂದಿಲ್ಲ ಒಂದು ಪ್ರವಾಸದಲ್ಲಿ ಅರ್ಜುನ ಇರ್ತಾನೆ. ಯಾವುದೋ ಒಂದು ಕಾರಣ, ಅದು ಒಳ್ಳೆ ಕಾರಣ ಇರಬಹುದು, ಇಲ್ಲ ಅಂತಲ್ಲ. ಆದರೆ ನಿತ್ಯ ಪ್ರವಾಸದಲ್ಲಿರ್ತಾನೆ. ಬಹಳ ದುಃಖವನ್ನು ಅರ್ಜುನ ಅನುಭವಿಸ್ತಾನೆ. ಬಹುದುಃಖ ಅಂದರೆ ನಮ್ಮ ಹಾಗೆ ದುಃಖ ಅಂತ ಅಲ್ಲ, ಅಂತೂ ದೇವತೆಗಳ ದೃಷ್ಟಿಯಲ್ಲಿ ದುಃಖವನ್ನೇ ಅನುಭವಿಸ್ತಾನೆ. ಬಹಳ ದುಃಖ. ರುದ್ರಾದಿ ದೇವತೆಗಳಿಗಿಂತಲೂ ಸ್ವಲ್ಪ ಹೆಚ್ಚಿನ, ರುದ್ರ ಪಾರ್ವತಿ ಅವರಿಗಿಂತಲೂ ಹೆಚ್ಚಿನ ದುಃಖವನ್ನು ಅನುಭವಿಸ್ತಾನೆ. ಆದರೆ ಆ ದುಃಖ ಅನುಭವಿಸುವುದಕ್ಕಾಗಿ ದೈಹಿಕ ಲಕ್ಷಣಗಳೇ ಕಾರಣ. ದೇಹದಲ್ಲಿಯ ಯಾವ ದುರ್ಲಕ್ಷಣದಿಂದ ಅವನು ಬಹುದುಃಖಿಯಾಗಿದ್ದಾನೆ, ಯಾವಾಗಲೂ ಪ್ರವಾಸದಲ್ಲಿ ಇರ್ತಾನೆ. ಇದನ್ನು ನೀವು ತಿಳಿಸ್ಬೇಕು ಅಂತ ಪರಮಾತ್ಮನಿಗೆ ಧರ್ಮರಾಜ ಕೇಳ್ತಾರೆ. ನೋಡಿ, ಎಷ್ಟೆಷ್ಟು ರೀತಿಯಲ್ಲಿ ಒಬ್ಬ ವ್ಯಕ್ತಿಯ ಯೋಗ್ಯತೆ, ಅವನ ಶಕ್ತಿ ಸಾಮರ್ಥ್ಯಗಳನ್ನು ತಿಳಿದುಕೊಳ್ಳಬಹುದು. ಹಸ್ತ ಸಾಮುದ್ರಿಕದಿಂದ ತಿಳಿದುಕೊಳ್ಳಬಹುದು, ಅವನ ಜಾತಕದಿಂದ ತಿಳಿಯಬಹುದು, ಅಲ್ಲದೇನೇ ಲಕ್ಷಣಗಳಿಂದ ತಿಳಿದುಕೊಳ್ಳಬಹುದು. ಇವನ ಲಕ್ಷಣಗಳೇನು ಅಂತ ಗೊತ್ತಾಗ್ತಾ ಇಲ್ಲ ಯಾರಿಗೆ? ಧರ್ಮರಾಜನಿಗೆ ಗೊತ್ತಾಗಲಿಲ್ಲ. ಯಾವ ದುರ್ಲಕ್ಷಣ, ನಮ್ಗೆ ಯಾವ ದುರ್ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅಂತ ಧರ್ಮರಾಜ ಹೇಳ್ತಾನೆ. ವಾಸುದೇವ ನ ಪಶ್ಯಾಮಿ ದುರ್ಲಕ್ಷಣಂ. ಅರ್ಜುನನಲ್ಲಿ ಯಾವುದೇ ದುರ್ಲಕ್ಷಣಗಳು ನನಗೆ ಕಾಣಿಸ್ತಾ ಇಲ್ಲ. ಆದರೆ ದೈಹಿಕ ದುರ್ಲಕ್ಷಣಗಳು ಇದ್ರೇನೆ ಈ ಬಹುದುಃಖ ಮತ್ತು ಪ್ರವಾಸ ಇವಾಗ್ತದೆ. ಹೀಗಾಗಿ ಯಾವುದೋ ಒಂದು ದುರ್ಲಕ್ಷಣ ಇದೆ, ನನಗೂ ಕಾಣಿಸದ ಆ ದುರ್ಲಕ್ಷಣ ಯಾವುದು ಅದನ್ನು ಹೇಳಬೇಕು ಅಂತ ಕೇಳಿದಾಗ, ಪೃಷ್ಠಸ್ಥಂ ಕೇಶವ ಪ್ರಾಹ ಭ್ರಾತಾತೆ ದೀರ್ಘಪಿಂಡಿಕ ತೇನಾಯಂ ದುಃಖ ಬಹುಲ ಇತ್ಯುಕ್ತ ಪುನರೇವಚ ವದಂತಮೇವ ಪಾಂಚಾಲಿ ಕಟಾಕ್ಷೇಣ ನ್ಯವಾರಯತ. ಪರಮಾತ್ಮನಿಗೆ ಕೇಳಿದ ಮೇಲೆ ಪರಮಾತ್ಮ ಹೇಳ್ತಾನೆ, ನಿನ್ನ ತಮ್ಮ ದೀರ್ಘಪಿಂಡಿಕ ಆಗಿದ್ದಾನೆ. ಅಂದ್ರೆ ಅವನ ದೇಹ ಬಹಳ ದೀರ್ಘ. ಅವನ ದೇಹ ಲಕ್ಷಣ ಎಷ್ಟಿದೆಯೋ ಅದಕ್ಕಿಂತಲೂ ಸ್ವಲ್ಪ ಹೆಚ್ಚು ದೀರ್ಘದಲ್ಲಿ ಅವನ ದೇಹ ಇದೆ. ಮತ್ತು ತಲೆಯೂ ಕೂಡ, ಪಿಂಡ ಅಂತ ಅನ್ನೋ ಶಬ್ದಕ್ಕೆ ತಲೆ ಅಂತಲೂ ಅರ್ಥ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಅವನ ತಲೆ ಮತ್ತು ದೇಹ ಎಷ್ಟು ದೀರ್ಘವಾಗಿರಬೇಕೋ ಅದಕ್ಕಿಂತಲೂ ಹೆಚ್ಚು ದೀರ್ಘವಾಗಿದೆ. ಇದೇ ಆ ದೇಹದಲ್ಲಿಯೇ ದುರ್ಲಕ್ಷಣ. ಹಾಗೆ ದುರ್ಲಕ್ಷಣ ಅವನಲ್ಲಿದ್ದದ್ದರಿಂದಾಗಿ ಅವನಲ್ಲಿ ಹೆಚ್ಚು ದುಃಖ ಇದೆ ಅಂತ ಪರಮಾತ್ಮ ಹೇಳ್ತಾರೆ. ಹೀಗೆ ಹೇಳಿ ಇನ್ನಿಷ್ಟು ದುರ್ಲಕ್ಷಣಗಳನ್ನ ಹೇಳಲಿಕ್ಕೆ ಹೋಗ್ತಾನೆ. ಇವೆರಡೇ ಅಲ್ಲ, ಇನ್ನೂ ಕೆಲವಿವೆ ಅಂತ ಹೇಳಿ ಅವನು ಹೇಳಲಿಕ್ಕೆ ಹೊರಟಾಗ ದ್ರೌಪದಿ ಕಣ್ಸನ್ನೆ ಮಾಡಿಬಿಡ್ತಾಳೆ, ಕಟಾಕ್ಷ ಮಾಡಿಬಿಡ್ತಾಳೆ. ಕಣ್ಸನ್ನೆ ಮಾಡಿ ನಿವಾರಣೆ ಮಾಡ್ತಾಳೆ. ಬೇಡ, ಹೆಚ್ಚು ಹೇಳೋದು ಬೇಡ, ಸಾಕು, ಆ ಎರಡು ಹೇಳಿದ್ದಿ ಸಾಕು ಅಂತ ದ್ರೌಪದಿ ದೇವಿ ಕಟಾಕ್ಷದಿಂದ ನಿವಾರಣೆ ಮಾಡ್ತಾಳೆ. ಹಾಗಾದ್ರೆ ದ್ರೌಪದಿಗೆ ಗೊತ್ತಾ ಅರ್ಜುನನಲ್ಲಿಯೇ ದುರ್ಲಕ್ಷಣಗಳೇನು ಅಂತ? ಗೊತ್ತು ಅಂತ ಹೇಳ್ತಾರೆ. ಆ ಲಕ್ಷಣ ಶಾಸ್ತ್ರವನ್ನು ತಿಳಿಯುವ ಅಧಿಕಾರಿಗಳು ಯಾರು ಅಂದ್ರೆ ಶ್ರೀಮದಾಚಾರ್ಯ ಹೇಳ್ತಾರೆ, ಸಮಸ್ತ ಲಕ್ಷಣಾಭಿಜ್ಞಾ ಕೃಷ್ಣ ಸತ್ಯಾವೃಕೋದರ ಕೃಷ್ಣಾಚ ಪಂಚಮೋ ನಾಸ್ತಿ ವಿದ್ಯಾ ಶುದ್ಧೇನ ಮಂಜಸ. ಆ ಎಲ್ಲ ದೈಹಿಕ ಲಕ್ಷಣಗಳನ್ನ ತಿಳಿದವರಲ್ಲಿ ಅತೀ ಪ್ರಧಾನ ಸರ್ವೋತ್ತಮ ಪರಮಾತ್ಮ, ಅನಂತರ ಲಕ್ಷ್ಮೀದೇವಿ ಅರ್ಥಾತ್ ಸತ್ಯಭಾಮ. ಹೀಗಾಗಿ ಸತ್ಯ ಅಂತಲೇ ಇಲ್ಲಿ ಹೇಳ್ತಾರೆ. ಲಕ್ಷ್ಮೀದೇವಿ, ಆಮೇಲೆ ಭೀಮಸೇನ ದೇವರು, ದ್ರೌಪದಿ ದೇವಿ, 4 ಜನ ಮಾತ್ರ ದೈಹಿಕವಾದ ಲಕ್ಷಣಗಳನ್ನು ತಿಳಿದವರು. ಇವರ ಹೊರತಾಗಿ 5ನೇವರಿಲ್ಲ. ರುದ್ರದೇವರಿಗೂ ಎಲ್ಲರ ಲಕ್ಷಣಗಳು ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ. 5ನೇದವರಿಗೂ ಗೊತ್ತಾಗೋದಿಲ್ಲ, ಆಮೇಲೆ ರುದ್ರದೇವರಿಗೂ ಆ ಲಕ್ಷಣಗಳು ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ. ನಾಸ್ತಿ. ಆದ್ದರಿಂದ ವಿದ್ಯಾ ಶುದ್ಧ ಮಂಜಸ. ಈ ವಿದ್ಯಾ ಏನಿದೆಯಲ್ಲ, ಲಕ್ಷಣ ವಿದ್ಯಾ, ಲಕ್ಷಣಶಾಸ್ತ್ರ ಅತಿ ಶುದ್ಧವಾಗಿರತಕ್ಕಂತಹ ವಿದ್ಯಾ. ಈ ವಿದ್ಯಾದ ಜ್ಞಾನ ಪರಿಪೂರ್ಣವಾಗಿ ಬೇರೆ ಯಾರಿಗೂ ಇಲ್ಲ, 4 ಜನರಿಗೆ ಮಾತ್ರ ಇದೆ.
ಪ್ರಸಂಗಾತ್ ಪ್ರಾಪ್ತುಮಿಚ್ಛೇತಾಂ ವಿದ್ಯಾಶೀಲೋ ಯುಧಿಷ್ಠಿರಃ ಇತಿ ಲೋಭಾತ್ ಪಾಂಚಾಲಿ ವಾಸುದೇವಂ ನ್ಯವಾರಯತ. ಆದರೆ ಧರ್ಮರಾಜನ ವಿಷಯ ಏನು ಅಂತಂದ್ರೆ, ಅವನು ಯಾವಾಗ ಪ್ರಸಂಗ ಇರಲಿ ವಿದ್ಯೆಯನ್ನು ಸಂಗ್ರಹ ಮಾಡಬೇಕು, ಕಲಿಬೇಕು ಅಂತನ್ನೋ ಆ ಕಲಿಕೆಯ ಬುದ್ಧಿ ಅವನಿಗೆ. ಎಲ್ಲಿ ಹೋದರೂ ಕಲಿಬೇಕು ಅಂತ, ಎಲ್ಲಿ ಹೋದರೂ ಪುಸ್ತಕಗಳು ಇದ್ದಿದ್ದಿಲ್ಲ ಅಂದ್ರೂ ಕಲಿಬೇಕು. ಅಲ್ಲಿ ಏನಿರ್ತದೆ ಅದನ್ನೇ ನೋಡಿ ಕಲಿಬೇಕು, ಕೇಳಿ ಕಲಿಬೇಕು. ಬರೀ ನೋಡಿ ಓದಿ ಇಷ್ಟೇ ಅಲ್ಲ, ಕೇಳಿ ಕೇಳಿ ಕಲಿಬೇಕು. ಹೀಗಾಗಿ ಅರ್ಜುನನಲ್ಲಿ ಆ ದುಃಖವನ್ನು ನೋಡ್ತಾನೆ. ಹಾಗಾದರೆ ದೈಹಿಕ ಲಕ್ಷಣದಿಂದಲೇನೆ ದುರ್ಲಕ್ಷಣದಿಂದಲೇನೆ ಇದಾಗ್ತದೆ. ಆ ವಿದ್ಯೆಯನ್ನು ಕಲಿಬೇಕು ಅಂತ ಈ ಪ್ರಸಂಗದಿಂದ ವಿದ್ಯಾಶೀಲ ಯುಧಿಷ್ಠಿರ ಅದನ್ನು ಪಡಿಬೇಕು ಅಂತ ಅನ್ನೋದು ಅವನಿಗೆ ಆತುರ ಸ್ವಭಾವ ಅವನದ್ದು, ವಿದ್ಯೆಯನ್ನು ಕಲಿಬೇಕು ಅಂತ. ಹೀಗಾಗಿ ಆ ಲೋಭದಿಂದ ಈ ವಿದ್ಯೆಯನ್ನು ಕಲಿತಾನು ಅವನು ಕಲಿಬಾರದು ಅನ್ನೋದಕ್ಕಾಗಿ ದ್ರೌಪದಿ ದೇವಿ ಕಟಾಕ್ಷದಿಂದ ನಿವಾರಣೆ ಮಾಡ್ತಾಳೆ. ತದ್ಗೌರವಾದ್ ವಾಸುದೇವೋನೋತ್ತರಂ ಪ್ರತ್ಯಭಾಷತ ವಿಸ್ಮಾರಯಾಮ ಸತತಂ ಪ್ರಬ್ರುವಾಣ ಕಥಾಂತರಂ. ಬಹುಶಃ ಹೇಳಿದ್ರೂ ಅರ್ಥವಾಗುವುದಿಲ್ಲ, ಆದರೂ ಹೇಳಬಾರದು, ಹೆಚ್ಚಿನ ವಿಷಯಗಳನ್ನು ಹೇಳಬಾರದು ಅಂತ ಅನ್ನೋದಕ್ಕಾಗಿ ವಿದ್ಯಾಭಿಮಾನಿ ದ್ರೌಪದಿ ದೇವಿ. ಹೀಗಾಗಿ ಆ ದ್ರೌಪದಿ ದೇವಿ ಪ್ರಾರ್ಥನೆ ಮಾಡಿದಾಗ ದ್ರೌಪದಿ ದೇವಿಯ ಮೇಲಿನ ಗೌರವದಿಂದ ಶ್ರೀಮದಾಚಾರ್ಯ ಹೇಳ್ತಾರೆ, ತದ್ಗೌರವ ಯಾರು ವಾಸುದೇವ ಅಲ್ರಿ, ಪರಮಾತ್ಮ ಸರ್ವೋತ್ತಮ, ದ್ರೌಪದಿ ದೇವಿಯ ಮೇಲೆ ಗೌರವ ಏನು? ಆದರೆ ಗೌರವ ಅಂತಂದ್ರೆ ನೀನು ಬಹಳ ದೊಡ್ಡವಳು ಅಂತ ಹೀಗೆಲ್ಲ ಅಭಿಪ್ರಾಯ ಅಲ್ಲ. ಗುರುಭಾವ, ನೀನು ಗುರು ಅಲ್ವಾ, ಗುರುಭಾವ ಅವರಿಗೆ ಇದೆ. ನೀನು ನನ್ನನ್ನು ಬಿಟ್ಟು, ಲಕ್ಷ್ಮೀದೇವಿಯನ್ನು ಬಿಟ್ಟು, ಪ್ರಾಣದೇವರನ್ನು ಬಿಟ್ಟು ಉಳಿದವರಿಗೆ ನೀನೇ ಅಲ್ಲ ಗುರು. ಹೀಗಾಗಿ ಆ ಗುರುಭಾವ ನಿನ್ನಲ್ಲಿ ಇದೆ. ಅದನ್ನು ತಿಳಿದವರಾದ ಪರಮಾತ್ಮ ಹೊರತು ಅವರಿಗೆ ಗೌರವ ಕೊಟ್ಟರು ನಮಸ್ಕಾರ ಇತ್ಯಾದಿಗಳನ್ನು ಮಾಡಿದ್ರು ಅಷ್ಟೆಲ್ಲ ಅರ್ಥ ಅಲ್ಲ. ನಿನ್ನಲ್ಲಿ ಗುರುಭಾವ ಇದೆ, ನೀನು ಉಳಿದವರಿಗೆ ಗುರುವಾಗಿದ್ದೆ, ರುದ್ರಾದಿ ದೇವತೆಗಳಿಗೆ ಗುರುವಾಗಿದ್ದೆ ಅಂತನ್ನೋ ಭಾವನೆ ಅವರಿಗೆ ಇದೆ ಅಂತ, ಪರಮಾತ್ಮನಿಗೆ ಇದೆ ಅಂತ ಅನ್ನೋದಕ್ಕಾಗಿ ಉತ್ತರ ಹೇಳಲಿಲ್ಲ. ಉತ್ತರ ಹೇಳಲಿಲ್ಲ ಅಂದ್ರೆ ಏನ್ ಮಾಡಿದ? ಈಗ ಧರ್ಮರಾಜ ಕುಂತು ಕೇಳಿಬಿಟ್ಟಿದ್ದಾನೆ. ಕೇಳಿದ ಮೇಲೆ ಮತ್ತೇನಾದ್ರೂ ಹೇಳಬೇಕಲ್ಲ ಅಂತಂದ್ರೆ ಮರೆಸಿಬಿಟ್ಟ ಅದಲ್ಲ. ಹೇಗೆ? ಕಥಾಂತರಂ ಪ್ರಬ್ರುವಾಣ, ಬೇರೆ ಕಥೆ ಹೇಳಲಿಕ್ಕೆ ಶುರು ಮಾಡಿದ. ಆ ಕಥೆ ಬಹಳ ರೋಚಕವಾಗಿತ್ತು. ಕೃಷ್ಣನು ಭಾರಿ ಜಾಣ, ಇದು ಮರಿಬೇಕಾದರೆ ಮತ್ಯಾವುದೋ ರೋಚಕವಾದ ಕಥೆ ಹೇಳಲೇಬೇಕಲ್ಲ. ಹೀಗಾಗಿ ರೋಚಕವಾದ ಆ ಕಥೆಯನ್ನು ಹೇಳಿ ಇದನ್ನು ಮರೆಸಿಬಿಟ್ಟ. ನಾವೆಲ್ಲರೂ ಇದನ್ನು ಮಾಡ್ತಾ ಇರ್ತೇವೆ, ಕೃಷ್ಣನ ಪ್ರೇರಣೆ ಅದೆಲ್ಲ. ಪ್ರಬ್ರುವಾಣ ಕಥಾಂತರವನ್ನು ಹೇಳ್ತಾ ಅದನ್ನು ಮರೆಸಿಬಿಡುತ್ತಾನೆ. ಹಾಗಾದರೆ ಉಳಿದ ಲಕ್ಷಣಗಳೇನು ಅಂತಂದ್ರೆ ಅದು ತಿಳಿಸ್ತಾರೆ ಶ್ರೀಮದಾಚಾರ್ಯ. ಅರ್ಜುನನಿಗಿಂತಲೂ ಧರ್ಮರಾಜನಿಗಿಂತಲೂ ನಾವು ಭಾರಿ ಏನು ಅಂದ್ರೆ ಹಾಗಲ್ಲ. ಆ ಕೃಷ್ಣ ಆ ಧರ್ಮರಾಜನಿಗೆ ಮರೆಸಿಬಿಟ್ಟ ಬೇರೆ ಕಥೆ ಹೇಳಿ. ನಮಗೆ ಎಷ್ಟು ಸಲ ಹೇಳಿದ್ರು ಮರೆತು ಬಿಡುತ್ತೇವೆ, ಹೀಗಾಗಿ ನಮಗೆ ಹೇಳಿದ್ರೂ ತೊಂದರೆ ಇಲ್ಲ ಅಂತ ಆ ಕೃಷ್ಣನ ಭಾವನೆ. ಹೀಗಾಗಿ ನಮಗಾಗಿ ಅದನ್ನು ಹೇಳಿದ. ಉದರಸ್ಯ ಕಿಂಚಿದಾಧಿಕ್ಯಂ ವೃಷಣಾಧಿಕ್ಯಮೇವ ಚ ಸವ್ಯಬಾಹೋಸ್ತಥಾಧಿಕ್ಯಂ ದುರ್ಲಕ್ಷಣ ಮಥೋರ್ಜುನೆ. ಅರ್ಜುನನಲ್ಲಿರುವ ಬೇರೆ ಬೇರೆ ದುರ್ಲಕ್ಷಣಗಳು ಯಾವುದು ಅಂತಂದ್ರೆ ಉದರಸ್ಯ ಕಿಂಚಿದಾಧಿಕ್ಯಂ, ಹೊಟ್ಟೆ ಸ್ವಲ್ಪ ಅಧಿಕ. ಅದು ಗೊತ್ತಾಗೋದಿಲ್ಲ ಯಾರಿಗೆ? ಧರ್ಮರಾಜನಿಗೆ ಗೊತ್ತಾಗಲಿಲ್ಲ. ಅದು ಸ್ವಲ್ಪ ಹೆಚ್ಚಿದೆ ಅಂತ ಧರ್ಮರಾಜನಿಗೆ ಗೊತ್ತಾಗಲಿಲ್ಲ. ಆದರೆ ಅಷ್ಟೇ ದೊಡ್ಡದಾದದ್ದರಿಂದಾಗಿ ಅರ್ಜುನನಿಗೆ ದುಃಖ. ಅರ್ಜುನ ಯಾಕೆ ಬಹಳ ದುಃಖ ಪಡ್ತಾನೆ? ಯಾಕೆ ನಿರಂತರ ಪ್ರವಾಸ ಅವನಿಗೆ ಅದು ದುಃಖನೇ ಅಲ್ಲ. ಪ್ರವಾಸ ನಿತ್ಯ ಮಾಡೋದು, ಆರಾಮ್ ಮನೆಯಲ್ಲಿರೋದು ಬಿಟ್ಟು ನಿತ್ಯ ಪ್ರವಾಸ ಆದರೆ ಅದು ದುಃಖಕ್ಕೆ ಕಾರಣನೇ ಅಲ್ಲ. ಹೀಗಾಗಿ ಯಾವ ದುರ್ಲಕ್ಷಣ ಅಂತಂದ್ರೆ ಉದರಸ್ಯ ಕಿಂಚಿದಾಧಿಕ್ಯಂ, ಹೊಟ್ಟೆ ಸ್ವಲ್ಪ ಅಧಿಕವಾಗಿದೆ, ದೊಡ್ಡದಾಗಿದೆ, ವೃಷಣಗಳು ದೊಡ್ಡದಾಗಿದೆ. ಹಾಗೂ ಸವ್ಯಬಾಹು, ಎಡಬಾಹು, ಆ ಎಡಬಾಹು ಕೂಡ ಸ್ವಲ್ಪ ಉದ್ದವಾಗಿದೆ. ಬಲಬಾಹುಗಿಂತಲೂ ಎಡಬಾಹು ಸ್ವಲ್ಪ ಉದ್ದವಾಗಿದೆ. ಇವು ಅರ್ಜುನನಲ್ಲಿಯ ದುರ್ಲಕ್ಷಣಗಳು. ಆದ್ದರಿಂದ ಈ ದುರ್ಲಕ್ಷಣಗಳಿದ್ದರಿಂದಾಗಿ ಅವನಿಗೆ ದುಃಖವಾಗ್ತದೆ, ಪ್ರವಾಸದಲ್ಲಿರ್ತಾನೆ ಅಂತ ಪರಮಾತ್ಮ ಹೇಳ್ತಾರೆ. ನೈವೋಕ್ತಂ ವಾಸುದೇವೇನ ದೃಶ್ಯಮಾನಮಪಿ ಸ್ಫುಟಂ ಜ್ಞಾನಾನಂದ ಹ್ರಾಸಕರಾಹ ಏತೇ ದೋಷಾಃ ಸದಾತನಾಃ. ಮಹಾನುಭಾವರಿಗೆ ಜ್ಞಾನಾನಂದಾದಿಗಳ ಹ್ರಾಸವೇ ಆಗೋದಿಲ್ಲ ಅಂತ ನಮ್ಮವರೇ ಕೆಲವರು ಬರೀತಾರೆ. ಇಂದ್ರನಿಗೆ ಆನಂದ ಹ್ರಾಸ ಇಲ್ಲ, ಜ್ಞಾನದ ಹ್ರಾಸ ಅಂತ ಅನ್ನೋದು ಅವರಿಗೆ ಆಗೋದೇ ಇಲ್ಲ, ಆನಂದ ಹ್ರಾಸ ಸಂಬಂಧವೇ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಆದರೆ ಶ್ರೀಮದಾಚಾರ್ಯರ ಸ್ಪಷ್ಟವಾದ ವಚನ ಇದೆ. ವಾಸುದೇವ ಪರಮಾತ್ಮ ಕೃಷ್ಣ ಅರ್ಜುನನಲ್ಲಿಯೇ ದುರ್ಲಕ್ಷಣಗಳನ್ನು ಹೇಳಲಿಲ್ಲ, ಧರ್ಮರಾಜನಿಗೆ ಹೇಳಲಿಲ್ಲ. ಯಾಕೆ? ಅದು ಸ್ಪಷ್ಟವಾಗಿ ಗೊತ್ತಾಗ್ತದೆ, ಆದರೆ ಗೊತ್ತಾಗಲಿಲ್ಲ. ಸ್ಪಷ್ಟವಾಗಿ ಗೊತ್ತಾಗಬೇಕು, ಗೊತ್ತಾಗೋದಿಲ್ಲ ಅವರಿಗೆ, ಹೇಳಿಲ್ಲ. ಆದರೆ ಈ ದುರ್ಲಕ್ಷಣಗಳೇ, ಈ ದೋಷಗಳೇನು? ಸದಾತನಾಹ, ಯಾವಾಗಲೂ ಈ ದೋಷಗಳಿರ್ತವೆ ಅರ್ಜುನನಲ್ಲಿ. ಇಲ್ಲೇನು ದೋಷಗಳು ಹೇಳಿದ್ರಲ್ಲ, ಇದೇನು ಪರಿಹಾರ ಆಗುವಂತಹ ದೇಹದ ದೋಷಗಳಲ್ಲ, ಸ್ವರೂಪ ದೇಹಕ್ಕೂ ಆ ದೋಷಗಳಿವೆ. ಹೀಗಾಗಿ ಸದಾತನವಾದ ದೋಷಗಳಿಗೂ ಅಂತ
ಶ್ರೀಮದಾಚಾರ್ಯ ಹೇಳ್ತಾರೆ. ಯಾಕೆ ಈ ದೋಷಗಳು ಅಂತಂದ್ರೆ ಜ್ಞಾನಾನಂದ ಹ್ರಾಸಕರಾಹ. ಈಗ ಸರಸ್ವತಿ ಭಾರತೀ ದೇವಿಯರಿಗಿಂತಲೂ ಕಡಿಮೆಯಾದ, ರುದ್ರದೇವರಿಗಿಂತಲೂ ಪಾರ್ವತಿಗಿಂತಲೂ ಕಡಿಮೆಯಾದ ಜ್ಞಾನ ಆನಂದ ಅರ್ಜುನನಿಗಿದೆ. ಹಾಗಾದ್ರೆ ಹ್ರಾಸಕ್ಕೆ ಕಾರಣ ಏನು? ಕಡಿಮೆಯಾದ ಜ್ಞಾನಾನಂದಗಳ ಹ್ರಾಸಕ್ಕೆ ಕಾರಣ ಏನು? ಏನಾದರೂ ಒಂದು ಕಾರಣ ಬೇಕಲ್ಲ, ಅದು ದೈಹಿಕವಾದ ಲಕ್ಷಣಗಳು ಅಂತ ಅನ್ನೋದನ್ನ ತಿಳಿಸ್ತಾರೆ. ಹೀಗಾಗಿ ಜ್ಞಾನಾನಂದ ಹ್ರಾಸಕರವಾದ ಲಕ್ಷಣಗಳವು ದೋಷಗಳವು ಸದಾತನಃ ನಿತ್ಯವಾಗಿದೆ. ಅದು ಸಂಸಾರದಲ್ಲಿರ್ತದೆ ಆದ್ಮೇಲೆ ಹೋಗ್ತದೆ ಅಂತ ಅಲ್ಲ, ಸದಾತನವಾಗಿವೆ ಆ ದೋಷಗಳು ಅಂತ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸಮಸ್ತ ಜೀವರಾಶೌತು ದುರ್ಲಕ್ಷಣ ವಿವರ್ಜಿತವು ಪೂರ್ಣಚಿತ್ ಸುಖಶಕ್ತಿಯಾದೇರ್ ಯೋಗ್ಯೋ ಕೃಷ್ಣಾಚ ಮಾರುತಿ. ಹಾಗಾದ್ರೆ ಸಮಸ್ತ ಜೀವರಾಶಿಗಳಲ್ಲಿ ಇಬ್ಬರಿಗೆ ದುರ್ಲಕ್ಷಣಗಳಿಲ್ಲ. ಅವರು ಯಾರು ಅಂತಂದ್ರೆ ವಾಯುದೇವರು ಮತ್ತು ಭಾರತೀ ದೇವಿಯರು. ಅದೇನೋ ದೇವರು ಲಕ್ಷ್ಮಿ ಅವರಿಗಿಲ್ವಾ? ಆದರೆ ಇಲ್ಲೇನ್ಕೋ ಜೀವರಾಶಿಗಳಲ್ಲಿ ಅಂತ ಹೇಳಿದ್ದಾರೆ. ದೇವರು ಲಕ್ಷ್ಮಿ ಜೀವರಾಶಿಗಳಲ್ಲಿ ಸೇರಿದವರಲ್ಲ. ಹೀಗಾಗಿ ಜೀವರಾಶಿಗಳಲ್ಲಿ ಈ ದೈಹಿಕ ದುರ್ಲಕ್ಷಣಗಳಿಲ್ಲದಿದ್ದವರು ಯಾರು ಅಂತ ಅಂದ್ರೆ ವಾಯುದೇವರು ಭಾರತೀ ದೇವಿಯರು ಅಂತ ಅನ್ನೋದನ್ನು ತಿಳಿಸ್ತಾರೆ. ಪೂರ್ಣವಾದ ಚಿತ್, ಜ್ಞಾನ, ಸುಖ, ಆನಂದ, ಶಕ್ತಿ ಇದೇ ಮೊದಲಾದವುಗಳಿಗೆ ಯೋಗ್ಯರಾಗಿದ್ದಾರೆ ಕೃಷ್ಣ, ದ್ರೌಪದಿ ದೇವಿ. ಮಾರುತಿ ವಾಯುದೇವರು. ಅನಾದಿ ದುಃಖ ಹೀನತ್ವೇ ಸುಖಾಧಿಕ್ಯೇ ಚ ಲಕ್ಷಣಂ ರುಕ್ಮಿಣಿ ಸತ್ಯಭಾಮಾದಿ ರೂಪಾಯ ಶ್ರಿಯೇವತು. ಅವರದ್ದು ಹೇಳ್ತಾರೆ. ಮುಖ್ಯಂ ತಥೋಪಿ ಮುಖ್ಯಂತು ಸ್ವಾತಂತ್ರ್ಯಾದಯರಶೇಷತಃ ಗುಣರಾಶೇ ಪರಂ ಲಿಂಗಂ ನಿತ್ಯಂ ವ್ಯಾಸಾದಿರೂಪಿಣಃ ವಿಷ್ಣೋರೇವ ನಚಾನ್ಯಸ್ಯ ಸಹ್ಯೇಕಃ ಪೂರ್ಣ ಸದ್ಗುಣಃ. ಅನಾದಿ ಕಾಲದಿಂದಲೂ ದುಃಖ ಇಲ್ಲ. ಯಾರಿಗೆ? ಲಕ್ಷ್ಮೀದೇವಿಗೆ. ಹಾಗಾದ್ರೆ ವಾಯುದೇವರಿಗೆ ಕಿಂಚಿತ್ ದುಃಖ ಇದೆ. ಶ್ರೀಮದಾಚಾರ್ಯ ಹೇಳ್ತಾರೆ, ಅಜ್ಞಾನಂಚ ಚತುರ್ವಾರಂ ದ್ವಿವಾರಂ ಭಯಮೇವಚ ಶೋಕೋಪಿ ತಾವಾನ್. 2 ಬಾರಿ ಶೋಕ ವಾಯುದೇವರಿಗೆ ಬ್ರಹ್ಮದೇವರಿಗೆ ಇದೆ. ಅದು ಕೂಡ ಕ್ಷಣಾರ್ಧದ ಅಂತ ಹೇಳ್ತಾರೆ. ಅರ್ಧ ಕ್ಷಣದಲ್ಲಿ ಮಾತ್ರ ಅದು ಇರ್ತದೆ. ಸಂಸಾರಿಗಳಾಗಿದ್ದಾರೆ ಅನ್ನೋದಕ್ಕಾಗಿ ಬೇಕು ಇರ್ತವೆ ಅಷ್ಟೇ. ಅವುಗಳಿಂದಲೂ ಕೂಡ ಹರಿಪ್ರೀತಿ ಆಗ್ತದೆ ಅಂತ ಹೇಳ್ತಾರೆ. ಅತೀ ಅಲ್ಪ, ಅತಿ ಅಲ್ಪ, ಅತಿ ಅಲ್ಪ. ಹೀಗಾಗಿ ಅದು ಇಲ್ಲ ಅಂತ ಅಂತಾರೆ. ಕೆಲವರು ಅವರಿಗೆ ದುಃಖ ಇಲ್ಲ ಅಂತಾರೆ. ಅದರ ಅಭಿಪ್ರಾಯ ಏನು? ಅಲ್ಪ ಸ್ವೇ ನಿಸ್ವಹ, ಸ್ವಲ್ಪ ಹಣ ಇದೆ. ಹಣ ಇದೆ ನಿನ್ನ ಹತ್ರ ಕೇಳಿದಾಗ ಯಾರಾದರೂ ಇಲ್ಲ ಅಂತ ಅಂತಾರೆ. ಯಾಕೆ? ಅವನಿಗೆ ಬೇಕಾದಷ್ಟಿಲ್ಲ ಅನ್ನೋದಕ್ಕಾಗಿ ಇಲ್ಲ ಅಂತ ಅಂತಾರೆ. ಹಾಗೆ ಬ್ರಹ್ಮದೇವರಿಗೆ ದುಃಖ ಇಲ್ಲ. ಯಾಕೆ? ಅತಿ ಸ್ವಲ್ಪ, ಕ್ಷಣಾರ್ಧಕ, 2 ಅನ್ನೋದಕ್ಕಾಗಿ ಇಲ್ಲ ಅಂತ ಅಂತಾರೆ. ಆದರೆ ಲಕ್ಷ್ಮೀದೇವಿಗೆ ಆ 2 ದುಃಖದ ಸಂಪರ್ಕ ಇಲ್ಲ. ಯಾಕೆ? ಆ ಸಂಸಾರವೇ ಇಲ್ಲ. ನಿತ್ಯ ಮುಕ್ತರಾದವಳು. ಮುಕ್ತರಿಗೆ ದುಃಖ ಎಲ್ಲಿ? ಅದು ಇಲ್ಲ. ಸಂಸಾರಿ ದುಃಖ. ಹೀಗಾಗಿ ಲಕ್ಷ್ಮೀದೇವಿ ನಿತ್ಯ ಮುಕ್ತರಾಗಿದ್ದಾಳೆ. ರುಕ್ಮಿಣೀ ದೇವಿ, ಸತ್ಯಭಾಮಾದೇವಿ ಅವರು ಅಷ್ಟೇ. ಜಡವಾದ ದೇಹ ಅವರಿಗೆ ಇಲ್ಲ. ಆದ್ದರಿಂದಾಗಿ ಭೂಲೋಕದಲ್ಲಿ ಅವತಾರ ತಾಳಿದಾಗಲೂ ಕೂಡ ಲಕ್ಷ್ಮೀದೇವಿಗೆ ದುಃಖ ಅಂತ ಅನ್ನೋದು ಸರ್ವಥಾ ಇಲ್ಲ. ಅದಕ್ಕಿಂತಲೂ ಮುಖ್ಯವಾಗಿ ದುಃಖರಹಿತರು, ದೋಷರಹಿತ ಯಾರು ಅಂತಂದ್ರೆ ಪರಮಾತ್ಮ. ಯಾಕೆ? ಸ್ವಾತಂತ್ರ್ಯ ಎಂಬ ಗುಣ ಪರಮಾತ್ಮನಿಗೆ ಇದ್ದದ್ದರಿಂದ. ಲಕ್ಷ್ಮೀದೇವಿ ನಿತ್ಯ ನಿರ್ದುಃಖ. ಯಾಕೆ? ಪರಮಾತ್ಮನಿಗೆ ಅಧೀನರಾಗಿ ನಿತ್ಯ ನಿರ್ದುಃಖ. ಆದರೆ ಪರಮಾತ್ಮ ಮಾತ್ರ ಸ್ವತಂತ್ರವಾಗಿ ನಿತ್ಯ ನಿರ್ದುಃಖನಾಗಿದ್ದಾನೆ ಅಂತ ಹೇಳ್ತಾರೆ. ವಿಷ್ಣುರೇವ ನಚಾನ್ಯಸ್ಯ ಸಹ್ಯೇಕಃ ಪೂರ್ಣ ಸದ್ಗುಣ. ಪರಿಪೂರ್ಣವಾದ ಗುಣಗಳು ಪರಮಾತ್ಮನಿಗೆ ಮಾತ್ರ. ಯಾಕೆ ಲಕ್ಷ್ಮಿಗೆ ಇಲ್ವೇ? ಪರಿಪೂರ್ಣ ಗುಣಗಳು ಇಲ್ಲ. ಯಾಕೆ? ಸ್ವಾತಂತ್ರ್ಯ ಇಲ್ಲ ಅಂತ ನೋಡುತ್ತಾರೆ. ಸಾಶ್ವೇರ್ಜುನೇ ಯಜ್ಞವಾಟಂ ಪ್ರವಿಷ್ಟೇಸ್ಯ ಸಹೋದರಾಃ ಪೂಜಿತಾ ಪೂಜಯಾಮಾಸುರಂ ಮುದಿತಾ ಸಹ ಕೇಶವಾಃ. ಅರ್ಜುನ ಆ ಯಜ್ಞಾಶ್ವವನ್ನು ತೆಗೆದುಕೊಂಡು ಯಜ್ಞಶಾಲೆಯನ್ನು ಪ್ರವೇಶ ಮಾಡ್ತಾನೆ. ಅವರ ಅಣ್ಣ ತಮ್ಮ ಎಲ್ಲರೂ ಕೃಷ್ಣ ಪರಮಾತ್ಮ ಅವನನ್ನು ಸಂತೋಷಪಡಿಸ್ತಾರೆ. ಅವನಿಗೆ ಸತ್ಕಾರ ಮಾಡ್ತಾರೆ. ಯಾಕೆ? ಇಂಥ ಅದ್ಭುತವಾದ ವಿಜಯವನ್ನು ಸಂಪಾದನೆ ಮಾಡ್ಕೊಂಡು ಬಂದಿದ್ದಾನೆ, ಸುಮ್ಮನೆ ಅದು ಅನ್ನೋದಕ್ಕಾಗಿ ಯೋಗ್ಯವಾದ ಸತ್ಕಾರವನ್ನ ಅವರಿಗೆ ಮಾಡ್ತಾರೆ. ತತಸ್ಸ ಯಜ್ಞೋ ಯದುವೀರ ರಕ್ಷಿತಃ ವ್ಯಾಸೋಪದಿಷ್ಟೋ ಮುನಿಭಿ ಪ್ರವರ್ತಿತಃ ಅಶೋಭತಾಲಂ ಸಕಲೈರ್ ನೃಪೈಶ್ಚ ಸಮಾಗತೈರ್ವಿಪ್ರವರೈಶ್ಚ ಜುಷ್ಟಃ. ಯಜ್ಞ ಹೇಗಿರ್ತದೆ ಅನ್ನೋದನ್ನು ತುಂಬಾ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಯದುವೀರ ರಕ್ಷಿತ, ಕೃಷ್ಣ ಪರಮಾತ್ಮ ರಕ್ಷಣೆ ಮಾಡೋದಕ್ಕಾಗಿ ನಿಂತಿದ್ದಾನಂತೆ ಆ ಯಜ್ಞವನ್ನು. ಯಾಕೆಂದ್ರೆ ರಾಮಾಯಣದಲ್ಲಿ ಒಂದು ಮಾತು ಬರ್ತದೆ, ಎಲ್ಲಿಯೇ ಒಳ್ಳೆಯ ಕೆಲಸ ನಡೆದಿದೆ ಅಂತ ಅಂದ್ರೆ ಅದರ ಸುತ್ತಮುತ್ತ ದುಷ್ಟರಿರ್ತಾರಂತೆ. ರಾಕ್ಷಸ, ಪಿಶಾಚ, ಭೂತ, ಪ್ರೇತ ಎಲ್ಲವೂ ಸುತ್ತಮುತ್ತ ಇರ್ತದಂತೆ. ಯಾಕೆ? ಆ ಪುಣ್ಯವನ್ನು ಕದಿಲಿಕ್ಕೆ. ಯಾಕೆ? ಅವರಿಗೆ ಬೇರೆ ಪುಣ್ಯ ಕರ್ಮ ಅವರು ಮಾಡೋದಿಲ್ಲ, ಇನ್ನೊಬ್ಬರು ಮಾಡಿದ್ದನ್ನ ಕದ್ದು ಸುಖ ಪಡ್ತಾರೆ. ಹೀಗಾಗಿ ಅವರೆಲ್ಲ ಸುತ್ತಮುತ್ತ ಇರ್ತಾರಂತೆ. ರಾಮಾಯಣದಲ್ಲಿ ಒಂದು ಮಾತು ಬರ್ತದೆ, ಛಿದ್ರಂಹಿ ಮೃಗಯಂತೆ ಸ್ಮ ವಿದ್ವಾಂಸಃ ಬ್ರಹ್ಮ ರಾಕ್ಷಸಾಹ ಅಂತ. ವಸಿಷ್ಠರು ಆ ರಾಮನಿಗೆ ಅಭಿಷೇಕ, ಮೊದಲ ಅಭಿಷೇಕ ಏನಾಗ್ತದಲ್ಲ
ಆ ಮೊದಲ ಅಭಿಷೇಕ ಮಾಡುವ ಸಂದರ್ಭದಲ್ಲಿ ತನ್ನ ಎಲ್ಲ ಸೇವಕರಿಗೆ ವಶಿಷ್ಠರು ಹೇಳ್ತಾರೆ, ಯೌವರಾಜ್ಯದಲ್ಲಿ ರಾಮನನ್ನು ಅಭಿಷೇಕ ಮಾಡ್ತಾ ಇದ್ದೇವೆ, ಅದಕ್ಕಿಂತಲೂ ದೊಡ್ಡ ಕೆಲಸ ಇಲ್ಲ. ಆದರೆ ಬ್ರಹ್ಮರಾಕ್ಷಸರಲ್ಲಿರ್ತಾರೆ. ಎಂಥವರವರು? ವಿದ್ವಾಂಸ, ಭಾರಿ ವಿದ್ವಾಂಸರು, ಅವರೇ ಬ್ರಹ್ಮರಾಕ್ಷಸರಾಗಿರ್ತಾರಂತೆ. ಹೀಗಾಗಿ ಅವರಿಗೆ ಗೊತ್ತು ಯಾವ ಕರ್ಮಕ್ಕೆ ಎಂಥ ಪುಣ್ಯ ಇದೆ ಅಂತ, ಎಲ್ಲಿ ಛಿದ್ರ ಇದೆ, ದೋಷ ಇದೆ ಅಂತ ಅವರಿಗೆ ಗೊತ್ತಾಗ್ತದೆ. ಸಣ್ಣ ಛಿದ್ರ ಕಾಣಿಸಿತು ಅಂದ್ರೆ ಪ್ರವೇಶ ಮಾಡಿಬಿಡ್ತಾರೆ. ಇಂದ್ರ ದಿತ್ತಿದೇವಿಯಲ್ಲಿ ಪ್ರವೇಶ ಮಾಡಿದ್ನಲ್ಲ, ಹಾಗೆ ದೈತ್ಯರು ಪ್ರವೇಶ ಮಾಡಿಬಿಡ್ತಾರೆ ಆ ಸ್ಥಳಕ್ಕೆ. ಇವತ್ತು ನೋಡಿ, ಯಜ್ಞ, ಉಪನಯನ, ವಿವಾಹ ನಡೆಯೋ ಪರಮ ಪುಣ್ಯವಾದ ಪ್ರಸಂಗದಲ್ಲಿ ಎಷ್ಟು ಛಿದ್ರಗಳಿರ್ತವೆ. ಪ್ರವೇಶ ಮಾಡಲಿಕ್ಕೆ ಸ್ವಯಂ ಕಲಿ ಪ್ರವೇಶ ಮಾಡಲಿಕ್ಕೆ ಅವಕಾಶ ಇರ್ತದೆ. ಕಲಿಗಳೇ ಪ್ರವೇಶ ಮಾಡಿಬಿಟ್ಟಿರ್ತಾರೆ ಆಲ್ರೆಡಿ ಬೇರೆ ಬೇರೆಯವರ ರೂಪದಿಂದ. ಆದ್ದರಿಂದಾಗಿ ಪರಮ ಪವಿತ್ರವಾದ ರೀತಿಯಲ್ಲಿ ಅವುಗಳೆಲ್ಲ ನಡಿಬೇಕು ಅಂತ ಅನ್ನೋ ಸೂಚನೆಯನ್ನು ಶ್ರೀಮದಾಚಾರ್ಯ ಕೊಡ್ತಾರೆ. ಯಾಕೆ? ಪರಮಾತ್ಮ ಸ್ವಯಂ ಸನ್ನಿಧಾನ, ದೇವರ ಸನ್ನಿಧಾನ ಅಲ್ಲಿ ಇರ್ತದೆ. ಹೀಗಾಗಿ ಪರಮ ಪವಿತ್ರವಾಗಿ ನೋಡಿಕೊಳ್ಳಬೇಕಲ್ಲಿ ಆ ಪ್ರಸಂಗ ಅಂತಂದ್ರೆ. ಬೇರೆಯವರು ಇರಬಾರದು, ಪರಮಶುದ್ಧರಾದವರು ಮಾತ್ರ ಅಲ್ಲಿ ಇರಬೇಕು, ಶುದ್ಧಿಯಿಂದ ಮಾಡಬೇಕು ಕರ್ಮಗಳನ್ನೆಲ್ಲ. ಹೀಗಾಗಿ ಪರಮಾತ್ಮ ರಕ್ಷಣೆ ಮಾಡ್ತಾ ಇದ್ದಾನೆ. ವೇದವ್ಯಾಸ ದೇವರು ಉಪದೇಶ ಮಾಡ್ತಾ ಇದ್ದಾರೆ ಯಾವ ಯಾವ ಕರ್ಮ ಹೇಗೆ ಮಾಡಬೇಕು. ಧರ್ಮರಾಜನಿಗೆ ಶ್ರಾದ್ದ ಮಾಡಬೇಕಾದ್ರೆ ಬ್ರಾಹ್ಮಣನ ಹೇಳ್ತಾರಲ್ಲ, ದರ್ಭ ಹಾಕ್ರಿ, ಪುಣ್ಯವಾಚನೆ ಮಾಡಬೇಕಾದ್ರೆ ಹೇಳ್ತಾರಲ್ಲ, ಹಾಗೆ ಉಪದೇಶ ಮಾಡುವಂತೆ ವೇದವ್ಯಾಸ ದೇವರು ಉಪದೇಶ ಮಾಡಲಿಕ್ಕೆ ಅಲ್ಲಿ ಕೊಟ್ಟು ಬಿಟ್ಟಿದ್ದಾರೆ. ಮುನಿಗಳೆಲ್ಲ ಆ ಯಜ್ಞವನ್ನು ಮಾಡಿಸ್ತಾ ಇದ್ದಾರೆ. ಎಲ್ಲ ರಾಜರು ಬಂದಿದ್ದಾರೆ, ಬ್ರಾಹ್ಮಣ ಶ್ರೇಷ್ಠರು ಅಲ್ಲೆಲ್ಲ ಬಂದಿದ್ದಾರೆ. ಹೀಗಾಗಿ ಆ ಯಜ್ಞ ಅತ್ಯಂತ ಶೋಭಾಯಮಾನವಾಗಿ ನಡೆದಿದೆ. ಸ ಕೃಷ್ಣಯುಗ್ಮೇನ ಚ ಭಾರ್ಗವೇಣ ತ್ರಿಧಾ ವಿಭಕ್ತೇನ ಪರೇಣ ಪುಂಸ ಅಧಿಷ್ಠಿತೋ ಶೋಭತ ವಿಶ್ವಮೇತ ವಿಶ್ವಾದಿರೂಪೇಣ ಯಥೈವತೇನ. ಈ ಸಮಸ್ತ ಪ್ರಪಂಚ ವಿಶ್ವ ತೈಜಸ ಪ್ರಾಜ್ಞ, ಈ ಮೂರರಿಂದ ಆಕ್ರಾಂತ ಅಲ್ಲ. ಹಾಗೆ ಆ ಯಜ್ಞ ಮೂರು ರೂಪಗಳಿಂದ ಆಕ್ರಾಂತ. ಯಾವುದು? ಎರಡು ಕೃಷ್ಣ ರೂಪ, ಒಂದು ಪರಶುರಾಮ ರೂಪ. ಹೀಗೆ ಮೂರು ರೂಪಗಳಿಂದ ಪರಮಾತ್ಮ ಅಲ್ಲಿ ಸನ್ನಿಹಿತನಾಗಿ ಆ ಯಜ್ಞವನ್ನು ಸಂರಕ್ಷಣೆ ಮಾಡ್ತಾ ಇದ್ದಾನೆ. ಯಥಾ ವಿರಿಂಚಸ್ಯ ಪುರಾಸ ಯಜ್ಞ ಯಥೈವ ಚಕ್ರಸ್ಯ ಶತಕ್ರತುತ್ವೇ ತಥೈವ ಸೋಭೂತ್ ವಿಧಿ ಶರ್ವಶಕ್ರ ಪೂರ್ವೈಃ ಸುರೈರಾವಿರಲಂಕೃತೋಧಿಕಂಬ. ಆ ಯಜ್ಞಕ್ಕೆ ಪ್ರಧಾನವಾಗಿ ಅಧಿಕಾರಿಗಳು ಭೀಮಸೇನ ದೇವರು ಅಂತನ್ನೋದಕ್ಕಾಗಿ ಬ್ರಹ್ಮದೇವರು ಯಜ್ಞ ಮಾಡಿದಂತೆ ಆ ಯಜ್ಞ ನಡೀತಾ ಇದೆ ಅಂತ ದೃಷ್ಟಾಂತವನ್ನು ಕೊಡ್ತಾರೆ. ಇಂದ್ರನೂ ಇದ್ದಾನೆ ಅಲ್ಲಿ. ಹೀಗಾಗಿ ಇಂದ್ರ ಎರಡನೇ ಅಧಿಕಾರಿ. ಹೀಗಾಗಿ ಇಂದ್ರ ತಾನು 100ನೇ ಅಶ್ವಮೇಧ ಯಾಗ ಮಾಡುವಾಗ ಯಾವ ರೀತಿಯಾಗಿ ಆ ಯಜ್ಞ ಸಂಪನ್ನವಾಯಿತೋ ಹಾಗೆ ಸಂಪನ್ನವಾಗ್ತಾ ಇದೆ. ಬೇರೆ ಬೇರೆ ದೇವತೆಗಳು ಯಜ್ಞವನ್ನ ಮಾಡುವಾಗ ಹೇಗೆ ಪರಮ ಪವಿತ್ರವಾಗಿತ್ತೋ ಹಾಗೆ ಪರಮ ಪವಿತ್ರವಾಗಿ ಎಲ್ಲ ದೇವತೆಗಳಿಂದ ಸಮಾವಿಷ್ಟವಾಗಿ ಯಜ್ಞ ಅತ್ಯಂತ ಅಧಿಕವಾಗಿ ಅಲಂಕೃತವಾಗಿದೆ. ನ ದೇವಗಂಧರ್ವ ಮುನಿ ಸ್ವಧರ್ಮ ಮರ್ತ್ಯಾದಿಗೇಶ್ವಾಸ ಸಯೋತ್ರನಾಸ ಸ್ವಲಂಕೃತೈರ್ನಾಕ ಜನೈ ಸಕಾಂತೈರೂರುಚನ್ನಾಕ ನಾಕವದೇತದೋಕಃ. ಹೇಗೆ ಆ ಮನೆ ಶೋಭಿಷ್ಟು ಅಂದರೆ ಲೋಕ ಹಸ್ತಿನಾವತಿ ದೇವಲೋಕದಂತೆ ಶೋಭಾಯಮಾನವಾಗಿದೆ. ಯಾಕೆ? ಇಲ್ಲಿ ಧರ್ಮರಾಜ ಇದ್ದಾನೆ, ಆದರೂ ಯಮ ಬರ್ತಾನೆ, ಶ್ಯಾಮಲಾದೇವಿ ಬರ್ತಾಳೆ, ಇಂದ್ರ ಬರ್ತಾನೆ, ಸ್ವಯಂ ಮುಖ್ಯ ಪ್ರಾಣದೇವರು ಬರ್ತಾರೆ. ಇವರೆಲ್ಲ ಒಂದೊಂದು ರೂಪದಿಂದ ಇಲ್ಲಿ ಇದ್ದಾರೆ, ಅವತಾರ ರೂಪದಿಂದ. ಆದರೂ ಮೂಲ ರೂಪದಿಂದಲೂ ಕೂಡ ಅವರೆಲ್ಲ ಬರ್ತಾರೆ. ಮತ್ತೊಂದು ರೂಪದಿಂದ ತಾವು ಮಾಡುವ ಯಜ್ಞವನ್ನ ತಾವು ನೋಡುತ್ತಾ ಇದ್ದಾರೆ. ಇಲ್ಲಿಗೆ ಬರದೇ ಇರುವ ವ್ಯಕ್ತಿಗಳೇ ಇರಲಿಲ್ಲ, ಸಜ್ಜನರೇ ಇರಲಿಲ್ಲ. ಎಲ್ಲ ದೇವತೆಗಳು ಬಂದು, ಋಷಿಗಳು ಬಂದು, ಮುನಿಗಳು ಬಂದು, ಎಲ್ಲರೂ ಅಲ್ಲಿ ಬಂದು ಹೋಗಿದ್ದಾರೆ. ಹಸ್ತಿನಾವತಿ ಎಷ್ಟಿದೆ ಸ್ಥಳ, ಅಲ್ಲಿ ಇಷ್ಟೆಲ್ಲ ಜನರಿಗೂ ಅವಕಾಶವಾಯಿತು. ಹೇಗೆ ಸಾಧ್ಯ? ಪರಮಾತ್ಮ 3 ರೂಪದಿಂದ ಇದ್ದಾನೆ. ಅಚಿಂತ್ಯದ್ಭುತ ಶಕ್ತಿ ಸಂಪನ್ನ ಪರಮಾತ್ಮ. ಅಲ್ಪ ಸ್ಥಳದಲ್ಲಿ ಬಹಳ ಜನರನ್ನು ಸೇರಿಸಲಿಕ್ಕೆ ದೇವರಿಗೆ ಶಕ್ತಿ ಇದೆ. ಶ್ರೀನಿವಾಸನ ಕಲ್ಯಾಣವನ್ನು ನಾವು ಕೇಳ್ತೇವೆ, ಅಲ್ಲಿ ಭಗವಂತ ಮಾಡಿದ ಅಂತ ಅನ್ನೋದನ್ನು ಕೇಳ್ತೇವೆ. ತತ್ವ ನಿರ್ಣಯದಲ್ಲಿಯೂ ಶ್ರೀಮದಾಚಾರ್ಯ ತಿಳಿಸ್ತಾರೆ, ವಿಶ್ವಕರ್ಮ ನಿರ್ಮಾಣ ಮಾಡಿದ ಒಂದು ಯಾಗ, ಅತಿ ಸ್ವಲ್ಪ ಸಣ್ಣದಾದ ಪ್ರದೇಶ, ಆ ಪ್ರದೇಶದಲ್ಲಿ ಕೋಟಿ ಕೋಟಿ ಜನ ಹಿಡಿಸುವ ಹಾಗೆ ವಿಶ್ವಕರ್ಮ ಮಾಡಿದ ಅಂತ ಹೇಳ್ತಾರೆ. ಸಣ್ಣ ಸ್ಥಳ, ಸಣ್ಣದಂದ್ರೆ ಬಹಳ ಸಣ್ಣದು ಅಂತಲ್ಲ, ಕೋಟಿ ಜನ ಏನು ಹಿಡಿಸೋದಿಲ್ಲ. ನೋಡಿದ್ರೆ ಸ್ಥಳ ಸಣ್ಣದಿದೆಯಲ್ಲಪ್ಪ, ಇಷ್ಟೆಲ್ಲ ಜನರನ್ನು ಹೇಗೆ ಹಿಡಿಸ್ತಾರೆ ಇಲ್ಲಿ ಅಂತ ಅನಿಸ್ತಿತ್ತು. ಆದರೆ ಬಂದವರಿಗೆ ಎಲ್ಲೂ ಜಾಗ ಕಡಿಮೆ ಆಗಲಿಲ್ಲ, ಎಲ್ಲೂ ಕಡಿಮೆ ಆಗಿಲ್ಲ, ಪ್ರಶಸ್ತವಾಗಿ ಜಾಗ ಇತ್ತು. ವಿಶ್ವಕರ್ಮ ನಿರ್ಮಾಣ ಮಾಡಿದರೆ ಹೀಗಿರ್ತದೆ ಅಂತಂದ್ರೆ ನಿಜವಾಗಿ ವಿಶ್ವಕರ್ಮ ಪರಮಾತ್ಮ 3 ರೂಪದಿಂದ ಅಲ್ಲಿ ನಿಂತಿದ್ದಾನೆ. ಯಾವುದಕ್ಕೂ ಕೊರತೆಯಾಗಲಿಲ್ಲ, ಸ್ಥಳಕ್ಕೂ ಕೊರತೆಯಾಗಲಿಲ್ಲ ಅಂತನ್ನೋ ಮಾತನ್ನ ತುಂಬಾ ಅದ್ಭುತವಾಗಿ ಇಲ್ಲಿ ತಿಳಿಸ್ತಾರೆ. ತತ್ರೈವ ತತ್ವಾನಿ ಸಸಂಶಯಾನಿ ನಿಸ್ಸಂಶಯಾನ್ಯಾಸುರಲಂ ವಿವಾದೆ ಪರಸ್ಪರೋತ್ಥೆ ಹರಿಣ ತ್ರಿರೂಪಿಣ ಸಂಸ್ಥಾಪಿತಾನ್ಯಗ್ರವಚೋ ಉಗ್ರೈಹಿ. ರುದ್ರ ದೇವತೆಗಳು ಸಂಶಯಗಳನ್ನು ಕೇಳ್ತಾ ಇದ್ದಾರೆ. ಇಂಥ ಪ್ರಶ್ನೆಗೆ ಏನ್ ಪರಿಹಾರ ಏನು, ಸಮಾಧಾನ ಏನು? ಭೀಮಸೇನ ದೇವರು ಉತ್ತರ ಹೇಳ್ತಾರೆ.
ಕೃಷ್ಣ ಪರಮಾತ್ಮ ಉತ್ತರ ಹೇಳ್ತಾರೆ, ಪರಶುರಾಮ ದೇವರು ಹೇಳ್ತಾರೆ, ವೇದವ್ಯಾಸ ದೇವರು ಉತ್ತರವನ್ನು ಹೇಳ್ತಾ ಇದ್ದಾರೆ. ಎಂಥದ್ದೇ ಸಂದೇಹ ಅಲ್ಲಿ ಬರಲಿ, ಆ ಸಂದೇಹಕ್ಕೆ ಪರಿಹಾರ ಆ ಸಭೆಯಲ್ಲಿ ಸಿಕ್ತಂತೆ. ಸಮಸ್ಯೆ ಪರಿಹಾರ ಆಗದೆ ಯಾರೂ ಉಳಿಯಲಿಲ್ಲ, ಯಾವ ಸಮಸ್ಯೆಗಳು ಉಳಿಯಲಿಲ್ಲ. ಅಂಥ ಅದ್ಭುತವಾದ ಜ್ಞಾನ ಸತ್ರ ಅಲ್ಲಿ ನಡೀತಾ ಇದೆ ಅಂತ ತಿಳಿಸ್ತಾರೆ. ಪ್ರಗೀತ ಗಂಧರ್ವ ವರ ಪ್ರನೃತ್ತ ಸದಪ್ಸರಾಹ ಸಂತತವಾದಿ ವಿಪ್ರಹ ವಿವೇಚನ ದೇವ ನೃಪೌಹ ಏಕಹಾರ ರಾಜ ರಾಜ ಅಖಿಲ ಸತ್ಕೃತೋ ನಾಮ. ಆ ರಾಜ ಎಲ್ಲ ಯಾಗಗಳ ಚಕ್ರವರ್ತಿ, ಸಕಲ ಯಾಗ ಚಕ್ರವರ್ತಿಯಾಗಿ ಪಾಂಡವರು ಮಾಡುವ ಆ ಯಾಗ ಮೆರೀತು ಅಂತ ಹೇಳ್ತಾರೆ. ಗಂಧರ್ವರು ಅಪ್ಸರಾಸ್ತ್ರೀಯರು ಗಾನ ಮಾಡ್ತಾ ಇದ್ದಾರೆ, ನರ್ತನ ಮಾಡ್ತಾ ಇದ್ದಾರೆ. ಬ್ರಾಹ್ಮಣರು ಯಾವಾಗಲೂ ಮಾತಾಡ್ತಾ ಇದ್ರಂತೆ. ಏನ್ ಮಾತು? ತತ್ವಗಳ ಮಾತು, ತತ್ವವಾದ. ಸಂತತವಾದಿ ವಿಪ್ರಹ, ಯಾವಾಗಲೂ ಮಾತಾಡೋ ಬ್ರಾಹ್ಮಣರು. ಅವರಿಗೆ ಏನೇನ್ ಸಂದೇಹ ಇತ್ತು ದೊಡ್ಡವ್ರ ಹತ್ರ ಹೋಗಿ ಪರಿಹಾರ ಮಾಡ್ಕೊಳ್ತಾನೆ ಇದ್ರು. ಸಂದೇಹ ಕೇಳೋದು, ಪರಿಹಾರ ಮಾಡ್ಕೊಳ್ಳೋದು, ಸಂದೇಹ ಕೇಳೋದು, ಪರಿಹಾರ ಮಾಡ್ಕೊಳ್ಳೋದು. ಆ ರೀತಿಯಾದ ಸಮಾರಂಭ ನಡೆದಿದೆ. ವಿವೇಚನ ದೇವ ನೃಪೋಹಯೇಕಹಾರ ರಾಜ, ಹಾಗೆ ಅದು ಇತ್ತು. ಸಮಸ್ತ ದೇವ್ಯ ಸಹ ವಾಸುದೇವ್ಯ ಸ್ವಲಂಕೃತಾ ಹುಲ್ಲ ಮುಖಾರವಿಂದ ವಿಚೇರು ರತ್ರೈವ ಸಹ ಸರೋಭಿರ್ ನಿಷೇಧು ಅಪ್ಯಚ್ಯುತ ಸತ್ಕಥಾರಮಾಹ. ಅಲ್ಲಿ 16,108 ಜನ ಕೃಷ್ಣನ ಹೆಂಡತಿಯರೆಲ್ಲರೂ ಬಂದಿದ್ರು. ಅವರ ಮಕ್ಕಳ 10 ಜನ ಅವರೆಲ್ಲರೂ ಬಂದ್ಬಿಟ್ಟಿದ್ರು. ಇವರಿಗೆ ಎಲ್ಲಿ ಸ್ಥಳ, ಇನ್ನು ಉಳಿದವ್ರಿಗೆ ಹೇಗೆ ಸ್ಥಳ ಆಯಿತು? ಎಂಥ ಅದ್ಭುತ ನೋಡಿ. ಅದಕ್ಕೆ ಯಾಗ ಚಕ್ರವರ್ತಿ ಅಂತ ಅದು ಅನ್ನಿಸ್ಕೊಂತು. ಆ ಪರಮಾತ್ಮನ ಹೆಂಡಂದಿಯರೆಲ್ಲರೂ ಕೂಡ ಅಲಂಕಾರ ಮಾಡಿಕೊಂಡಿದ್ದಾರೆ. ತುಂಬಾ ಸಂತೋಷದಿಂದ ಅಪ್ಸರಾಸ್ತ್ರೀಯರ ಜೊತೆಗೆ ಅಲ್ಲಿ ಸಂತೋಷದಿಂದ ವಿಹಾರ ಮಾಡ್ತಾ ಇದ್ದಾರೆ. ಮತ್ತೆ ಹರಟೆ ಅಲ್ಲ, ಅಚ್ಯುತ ಸತ್ಕಥಾರಮಾಹ. ಅವರೆಲ್ಲರೂ ಪರಮಾತ್ಮನ ಅತ್ಯದ್ಭುತವಾದ ಕಥೆಗಳನ್ನು ಹೇಳ್ತಾ ಕೇಳ್ತಾ ಸಂತೋಷ ಪಡ್ತಾ ಇದ್ದಾರೆ. ನ ವೈ ಮುಮುಕ್ಷುರ್ ನ ಬಭೂಷುರತ್ರ ನ ವೈ ವಿವಿತ್ಸುಶ್ಚ ಕುತೋ ಬಭುಕ್ಷು ಅಸತ್ಯ ಕಾಮ ಅಭವನ್ ಕುತಶ್ಚಿತ ಪ್ರದಾತರಿ ಪ್ರಾಜ್ಞವರೇ ನೀಲಾತ್ಮಕೆ. ದಾನ ಮಾಡ್ಲಿಕ್ಕೆ ಯಾರು ಕೂತಿದ್ದಾರೆ ಅಲ್ಲಿ? ಅನಿಲಾತ್ಮಕೆ ಅಂತ ಹೇಳ್ತಾರೆ. ಭೀಮಸೇನ್ ದೇವರು ದಾನ ಮಾಡ್ಲಿಕ್ಕೆ ಕೂತಿದ್ದಾರಂತೆ. ಯಾಕೆ? ಅವ್ರಿಗೆ ಗೊತ್ತು ಯಾರ ಯಾರ ಯೋಗ್ಯತೆ ಏನು, ಯಾರಿಗೇನು ಕೊಡಬೇಕು, ಯಾರಿಗೆಷ್ಟು ಕೊಡಬೇಕು ಅವ್ರಿಗೆ ಗೊತ್ತು. ಹೀಗಾಗಿ ಅಂತಹ ವಾಯುದೇವರು ಕೊಡೋದಕ್ಕಾಗಿ ಕುಳಿತಾಗ ಕೆಲವರು ಬಂದ್ರಂತೆ, ಸ್ವಾಮಿ ನಮಗೆ ಮೋಕ್ಷ ಬೇಕು ಅಂತ ಕೇಳಿದ್ರಂತೆ. ಆಯಿತು ಅಂದ್ರಂತೆ ಭೀಮಸೇನ್ ದೇವರು. ಪ್ರಾಜ್ಞವರೇ ಅನಿಲಾತ್ಮಕೆ, ಪರಮಾತ್ಮನಾಜ್ಞೆಯಿಂದ ಮೋಕ್ಷ ಕೊಡುವ ಅಧಿಕಾರ ಆ ವಾಯುದೇವರಿಗೆ ಇದೆ ಅಂತ ಅನ್ನೋದಕ್ಕಾಗಿ, ದೇವರಿಂದ ಕೊಡಿಸ್ತಾರೆ ಅಂತ ಅನ್ನೋದಕ್ಕಾಗಿ ನನಗೆ ಮೋಕ್ಷ ಬೇಕು. ಶ್ರೀಮದಾಚಾರ್ಯ ಅಂತಾರೆ, ನ ವೈ ಮೋಕ್ಷ, ಮೋಕ್ಷ ಬೇಕು ಅಂತ ಕೇಳಿದವರಿಗೆ ಇಲ್ಲ ಅಂತ ಅನ್ನಲಿಲ್ಲ. ನ ವೈ ಬುಭೂಷು, ನಾನು ಶ್ರೀಮಂತನಾಗಬೇಕು, ಆಯ್ತು. ನನಗೆ ಇಂಥ ಪ್ರಶ್ನೆ ಇದೆ, ಸಮಸ್ಯೆ ಇದೆ, ಪರಿಹಾರ ಆಗಬೇಕು, ಆಯ್ತು ಅಂತ ಅಂದ್ರು. ಆದರೆ ಕೆಲವು ಕಡೆಗೆ ನಾವು ಉಪನಿಷತ್ತುಗಳಲ್ಲಿ ಕೇಳ್ತೇವೆ, ಪ್ರಶ್ನೆ ಕೇಳಿದಾಗ 1 ವರ್ಷ ತಡಿ, ನನಗೆ ಗೊತ್ತಿದ್ರೆ ಉತ್ತರ ಹೇಳ್ತೇನೆ, ವಿಫಲ ಆದರೆ ಹೇಳ್ತಾರೆ. ಅಲ್ಲೇ ಇನ್ನೊಬ್ರು ಹೇಳ್ತಾರೆ, ಇಲ್ಲಪ್ಪ ನಾನು ಬಹಳ ವಿಚಾರ ಮಾಡಿದ್ದೇನೆ, ಆ ಪ್ರಶ್ನೆಗೆ ನನಗೆ ಉತ್ತರ ಗೊತ್ತಿಲ್ಲ ಅಂತ ಹೇಳಿದ ಘಟನೆಗಳು ಉಪನಿಷತ್ತುಗಳಲ್ಲಿ ನಾವು ಕೇಳ್ತೇವೆ. ಆದರೆ ಆ ಅಶ್ವಮೇಧ ಯಾಗ ಎಲ್ಲಿ ನಡೆದಿದೆ ಆ ಸಭೆಯಲ್ಲಿ ನವೈ ವಿವಿತ್ಸು, ಇನ್ನೂ ನಾನು ತಿಳ್ಕೊಳ್ಬೇಕು ಅಂತ ಯಾರೂ ಉಳಿಲಿಲ್ಲ. ಆಯ್ತು, ನನ್ನ ಪ್ರಶ್ನೆಗಳೇನಿದ್ದು, ಸಮಸ್ಯೆಗಳೇನಿದ್ದು ಎಲ್ಲ ಪರಿಹಾರ ಆಯಿತು, ಇನ್ನೇನು ನನಗೆ ಹೆಚ್ಚು ತಿಳಿದುಕೊಳ್ಳಬೇಕಾಗದಿಲ್ಲ ಅಂತ ಅನ್ನದಂತೆ. ಇನ್ನು ಹಸಿವೆಯಾದವರಂತೂ ಇರಲೇ ಇಲ್ಲ ಅಂತ ಹೇಳ್ತಾರೆ. ಕುತೋ ಬುಭುಕ್ಷು, ಮೋಕ್ಷವನ್ನು ಪಡಿಬೇಕು ಅನ್ನೋರೇ ಇರಲಿಲ್ಲ. ಅದು ಯಾರು ಕೇಳಿದ್ದಾರೆ ಎಲ್ರಿಗೂ ಮೋಕ್ಷ ಕೊಟ್ಬಿಟ್ಟು ನಿಶ್ಚಿಂತರಾಗಿದ್ಬಿಟ್ಟು. ಇನ್ನು ಹಸಿವೆಯ ಅಲ್ಲಿದ್ದವರಿಗೆ ಕುತೋ ಬುಭುಕ್ಷು, ಹಸಿವೆಯಲ್ಲಿ ಇರ್ಲಿಕ್ಕೆ ಹೇಗೆ ಸಾಧ್ಯವಿದೆ? ಸರ್ವಥಾ ಸಾಧ್ಯವಿಲ್ಲ. ಅಸತ್ಯ ಕಾಮ ಅಭವನ್ ಕುತಶ್ಚಿತ್ ಪ್ರದಾತರಿ ಪ್ರಜ್ಞವರೇ ನೀಲಾತ್ಮಜೆ. ತಮ್ಮ ಅಪೇಕ್ಷೆಗಳನ್ನು ಬೇಡಿ ಅಸತ್ಯ ಕಾಮರಾದವರು ಕೂಡ ಯಾರೂ ಅಲ್ಲಿ ಇರಲಿಲ್ಲ, ಎಲ್ಲರೂ ಸತ್ಯಕಾಮರೇ ಆದರು. ದಿನೇ ದಿನೇ ತತ್ರ ಮಹಾನ್ನ ಪರ್ವತಾ ಸಭಕ್ಷ್ಯಸಾರ ರಸವಂತ ಊರ್ಜಿತಾ ರತ್ಯ ಪಯಸ್ಸರ್ಪಿರಜಸ್ರ ಪೂರ್ಣಾ ಸಮಾಕ್ಷಿಕಾದ್ಯ ಅಪಿ ಪಾರಸ ಹೃದಾ ಹೃದಾ ಮಹಾಂತಃ ತ್ರಿದಶಾದಿ ಯೋಗ್ಯಾ ಸುಯೋಗಯುಕ್ತೌ ಹರಿಚಂದನಾದೇ ತಥಾಂಜನಾಲಕ್ತಕ ಮುಖ್ಯ ಮಂಡನ ದ್ರವ್ಯಗ್ರವಾಪ್ಯ ಮಣಿಕಂಚನೋದ್ಭವಾ ಯಥೇಷ್ಟಪಾನಾಶನ ಭೋಗಶಿಷ್ಟಾ ಸಹಸ್ರಶೋ ಮಾರುತಿನಾ ಹಿ ಕಾರಿತಾ ಗಂಧಾರಸಾದ್ಯಾಶ್ಚ ಸಮಸ್ತ ಭೋಗಾ ದಿವೀವ ತತ್ರಾಸು ರತೀವ ಹೃದಯಾ. ನಿತ್ಯ ನಿತ್ಯ ಮಹಾನ್ನ ಪರ್ವತಾ, ಅನ್ನದ ಪರ್ವತಗಳು ಬೆಳೀತಾ ಇದ್ವಂತೆ. ಅದು ಖರ್ಚು ಮಾಡೋದು ಹೇಗೆ ಖರ್ಚಾಯಿತು, ಮತ್ತೆ ಹೇಗೆ ಪೂರ್ಣವಾಯಿತು, ಆ ಮುಸರೆ ತೆಗೆದರೆ ಹೇಗೆ ಬೆಳೆದ್ರು ಎಲ್ಲವೂ ಅದು ದೇವಗಮ್ಯ. ನಮಗೆಲ್ಲ ಅದರ್ಥವಾಗೋದಿಲ್ಲ. ನಮ್ಮ ಇದ್ದೋ ಒಂದು 2-3 ಜನಕ್ಕೆ ಅಡಿಗೆ ಮಾಡಿದರೇನೆ ಎಂಜಲು ಮುಸರಿ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಅಲ್ಲಿ 10 ಜನರಿಗೆ ಅತ್ಯದ್ಭುತವಾಗಿರತಕ್ಕಂತಹ ಮಹಾನ್ನ ಪರ್ವತಗಳು ನಮಗೆ ಕನಸಿನಲ್ಲಿಯೂ ಬರೋದಿಲ್ಲ. ಇವು ಸುಮ್ಮನೆ ಆ ಶಬ್ದಾರ್ಥ ಅಷ್ಟೇ ಆಗೋದು ಹೊರತು ಬೇರೆ ಸಾಧ್ಯವಿಲ್ಲ. ಸಭಕ್ಷ್ಯ ಸಾರಾಹ, ಯಾರಿಗೆ ಏನೇನು ಬೇಕು ಎಲ್ಲ ಪದಾರ್ಥಗಳು, ರಸವಂತಹ ಎಲ್ಲ ರಸವತ್ತಾದ ಪದಾರ್ಥಗಳು.
ಆ ಪಾಯಸದ ನದಿ, ತುಪ್ಪದ ನದಿ, ಜೇನುತುಪ್ಪದ ನದಿ. ಅವು ಬಾವಿಗೀವಿ ಸಾಕಾಗಲಿಲ್ಲ, ಸತ್ಯಧ್ಯಾನದ ಕಾಲಕ್ಕೆ ಬಾವಿ, ಪಾಯಸದ ಪಾನಕದ ಬಾವಿಯನ್ನು ನಾವು ಕೇಳ್ತೇವೆ. ಅದೇ ಆಶ್ಚರ್ಯ ಆಗ್ತದೆ ನಮಗೆ. ಆದರೆ ಆ ಸಭೆಯಲ್ಲಿ ಅಂತೂ ಎಂಥ ಅದ್ಭುತ ನದಿಗಳೇ ಹರಿತಾ ಇವೆ. ಹೃದ ಮಹಾಂತಹ ತ್ರಿದಶಾತಿ ಯೋಗ್ಯ, ದೇವತೆಗಳಿಗೆ, ದೇವತೆ ಮೊದಲಾದವರಿಗೆ ಪಾನ ಮಾಡಲು ಸ್ವೀಕಾರ ಮಾಡಲು ಯೋಗ್ಯವಾದಂತಹ ಪದಾರ್ಥಗಳು ಅಲ್ಲಿ ಇವೆ. ಈ ಗಂಧ ತೆಗಿಬೇಕು, ಅಕ್ಷತೆ ತೆಗಿಬೇಕು, ಎಲ್ಲಿರಬೇಕು ಅಂತ ಸಮಸ್ಯೆ. ತೆಗೆದ ಮೇಲೆ ಭೀಮಸೇನ ದೇವರು ಹೇಳಿದರು, ಅದೆಲ್ಲ ಪಾತ್ರೆ ಗೀತ್ರೆ ಇಲ್ಲ, ಬಾವಿಗಳಿವೆ, ಆ ಬಾವಿಯಲ್ಲಿಯೇ ಗಂಧ ಮತ್ತು ಅಕ್ಷತೆ ಆಗಬೇಕು ಅಂತ ಹೇಳಿಬಿಡ್ತಾರೆ. ಹರಿಚಂದನಾದೇಹೇ ತಥಾ ಅಂಜನ ಆಲತ್ತಕ ಮುಖ್ಯ ಮಂಡನ ದ್ರವ್ಯಾಗ್ರ ವಾಪ್ಯ. ಭರಣಿಗಳಲ್ಲ, ಅದಕ್ಕಾಗಿ ಒಂದು ವಾಪಿಗಳೇ, ಜಲಾಶಯಗಳೇ ತಯಾರಾದ. ಆ ಜಲಾಶಯದಲ್ಲಿಯೇ ಗಂಧ ಅಕ್ಷತೆ ಎಲ್ಲ ಸಿದ್ಧವಾಗಿ ಹೋಗ್ಬಿಟ್ಟಂತೆ. ಯಾರು ಮಾಡಿಸಿದ್ರೆ ಅದೆಲ್ಲ? ಏನೋ ಸುಮ್ಮನೆ ಇಷ್ಟೆಲ್ಲ ಜನ ಇದ್ದಾರೆ, ಎಲ್ಲಿ ಗಂಧ ಎಲ್ಲ ಆಗೋದಿಲ್ಲ, ಸುಮ್ಮನೆ ಅಕ್ಷತೆ ಇಷ್ಟು ಕಲಿಸ್ಕೊಟ್ಟು ಬಿಡಿ. ಆ ಅಕ್ಷತೆನೂ ತೇಲಿಕ್ಕಾಗೋದಿಲ್ಲ, ಕುಂಕುಮನೇ ಅಕ್ಷತೆ ಮಾಡಿ ಹಚ್ಕೊಂಡು ಬಿಡ್ತೇವೆ ಈ ಸಂದರ್ಭದಲ್ಲಿ. ಆದರೆ ಹಾಗೆ ಭೀಮಸೇನ ದೇವರೇ ಅವೆಲ್ಲ ನಡೆಯೋದಿಲ್ಲ. ಗಂಧ ಅಂದರೆ ಗಂಧನೇ ಆಗಬೇಕು, ಕೇಸರಿ ಗಂಧನೇ ಆಗಬೇಕು ಅಂತ ಭೀಮಸೇನ ದೇವರು. ಶ್ರೀಮದಾಚಾರ್ಯ ಹೇಳ್ತಾರೆ, ಯಥೇಷ್ಟಪಾನಾಶನ ಭೋಗಶಿಷ್ಟಾ ಸಹಸ್ರಶೋ ಮಾರುತಿನಾಹಿ ಕಾರಿತಾ. ಯಾರಿಗೆ ಸಾಧ್ಯ ಇದೆ ಅದನ್ನು ಮಾಡಿಸೋದು? ಭೀಮಸೇನ ದೇವರಿಗೆ ಸಾಧ್ಯ ಇದೆ. ಭೀಮಸೇನ ದೇವರು ಮಾಡಿಸಿದ್ರು. ನನಗೆ ಗಂಧ ಸಿಗಲಿಲ್ಲ, ನನಗೆ ಗಂಧ ಸಾಕಾಗಲಿಲ್ಲ, ನನಗೆ ಅಕ್ಷತೆ ಸಾಕಾಗಲಿಲ್ಲ, ಸರ್ವಥಾ ಆಗಲಿಲ್ಲ. ಆ ಸಂದರ್ಭದಲ್ಲಿ ಗಂಧ ರಸಾದ್ಯಾಶ್ಚ ಸಮಸ್ತ ಭೋಗ ದಿದೀವ ತತ್ರಾಸು ಅತೀವ ಹೃದಯ, ನೋಡಿದ್ರೇನೆ ಸಂತೋಷವಾಗುವುದು. ಆ ರೀತಿಯಾಗಿ ವೈಭವ ಅಲ್ಲಿ ಇದೆ. ನೈತಾದೃಶ ಕಚ್ಚನ ಭೂತಪೂರ್ವ ಮಖೋ ವಿನ ರಾಮ ವಿರಿಂಚ ವಜ್ರಿನಾಂ ಮಖಾನಿತಿ ಪ್ರೋಚುರಶೇಷ ಲೋಕಾಹ ದೃಷ್ಟ್ವಾ ಮಖಂ ತಂ ಪುರುಷೋತ್ತಮೇರಿತಂ. ಅಲ್ಲಿಯ ಯಜ್ಞವನ್ನು ನೋಡಿ ಬಂದವರೆಲ್ಲ ಏನಂದ್ರು? ರಾಮದೇವರ ಅಶ್ವಮೇಧ ಯಾಗ ಮಾಡಿದಂತೆ ಕಾಣಿಸ್ತಾ ಇದೆ ಅಂತ ಅಂದರು. ಅದನ್ನು ನೋಡಿದವರಿದ್ರು. ಬ್ರಹ್ಮದೇವರು ಮಾಡಿದ್ರಲ್ಲ ಹಾಗೇನೇ ಈ ಯಜ್ಞ ಇದೆ ಅಂತ ಮತ್ತೆ ಕೆಲವರಂದ್ರು. ಇಂದ್ರ ಮಾಡಿದ್ನಲ್ಲ ಹಾಗೆ ಇದೆ ಅಂತ ಇನ್ನು ಕೆಲವರಂತ ಇದ್ದಾರೆ. ಆ ಯಜ್ಞವನ್ನು ನೋಡಿ, ಯಾಕೆ ಪರಮಾತ್ಮನೇ ಪ್ರೇರಣೆ ಮಾಡಿ ಯಜ್ಞವನ್ನು ಮಾಡಿಸ್ತಾ ಇದ್ದಾನೆ. ಸದೇವ ಮಧ್ಯ ಹರಿದೈವತ ಕ್ರತು ಪಂಚಾಶ್ವಮೇಧಾತ್ಮಕ ಉಚ್ಚಕಲ್ಪ ದಿನೇ ದಿನೇ ಶ್ರದ್ಧ ಗುಣೋ ಬಭೂವ ಮುದಾವಹೋ ವತ್ಸರ ಪಂಚಕತ್ರಯಂ. 15 ವರ್ಷಗಳ ತನಕ ಆ ಯಜ್ಞ ಆಯ್ತಂತೆ. ಸಾಮಾನ್ಯವಾಗಿ ಏನಾಗ್ತದೆ, ನಿತ್ಯ ಉತ್ಸಾಹ ಕಡಿಮೆ ಆಗ್ತದೆ. ಆದರೆ ಅಲ್ಲಿ ಹಾಗಲ್ಲ. ಮೊದಲನೇ ದಿವಸಕ್ಕಿಂತಲೂ 2ನೇ ದಿವಸ ಹೆಚ್ಚು ಉತ್ಸಾಹ, ಅದಕ್ಕಿಂತಲೂ ಮತ್ತೆ 4ನೇ ದಿವಸ ಹೆಚ್ಚಿನ ಉತ್ಸಾಹ. ಒಂದು 3 ದಿವಸ ಅಂತಂದ್ರೇನೆ ಒತ್ತಾಡ ಹೋಗ್ಬಿಡ್ತೇವೆ. ಇನ್ನು ಚಾತುರ್ಮಾಸ್ಯ ಅಂದ್ರೆ ಎಷ್ಟು ಸಮಸ್ಯೆ ಆಗ್ತದೆ. ಅದರಲ್ಲಿ ಆ ದೊಡ್ಡ 15 ವರ್ಷದ ಅತ್ಯದ್ಭುತವಾಗಿರತಕ್ಕಂತಹ ಯಜ್ಞ ಅದು ಆಯಿತು ಅಂತ ಹೇಳ್ತಾರೆ. ಆ ಪಂಚಾಶ್ವಮೇಧಾತ್ಮಕ ಮಾಡಿದ್ದು ಒಂದು, ಆದರೆ 5 ಅಶ್ವಮೇಧ ಯಾಗಗಳ ಫಲ ಬರುವಂತೆ ದೇವರು ಮಾಡಿಸಿದ ಅಂತ ಅನ್ನೋದನ್ನು ಹೇಳ್ತಾರೆ. ವತ್ಸರ ಪಂಚಕತ್ರಯಂ, ಪಂಚಕತ್ರಯ ಅಂದರೆ ಎಷ್ಟು? 15 ವರ್ಷಗಳ ತನಕ ಆ ಯಜ್ಞ ನಡೆದಿದೆ. ನಿತ್ಯವೂ ಅಭಿವೃದ್ಧವಾದ ವೈಭವ ಅಲ್ಲಿ ಇದೆ. ಯಜ್ಞಾವಸಾನೆ ನಿಖಿಲಶ್ಚ ಪಾಂಡವಾಹ ಕೃಷ್ಣಾಚ ಪೃಥ್ವೀಮಖಿಲಂ ಸವಿತ್ತಂ ಮಂಗಲ್ಯಮತ್ರಂ ದಯಿತಾ ಶರೀರೇ ನಿಧಾರ ಸರ್ವಾಭರಣಾನಿ ಚೈವ. ಎಲ್ಲಾ ಯಜ್ಞ ಮುಗಿದ ಮೇಲೆ ಪಾಂಡವರೆಲ್ಲರೂ ಕೂಡ ತಮ್ಮ ಹತ್ರ ಏನೇನು ಸಂಪತ್ತಿದೆ ಸರ್ವಸ್ವ ದಾನ ಮಾಡಿ. ಸರ್ವಸ್ವ ಅಂದರೆ ಸರ್ವಸ್ವ. ತಾವು ಯಾವ ಸಾಮ್ರಾಜ್ಯವನ್ನು ಸಂಪಾದನೆ ಮಾಡಿರಲ್ಲ ಆ ಸಾಮ್ರಾಜ್ಯ ಸಮೇತವಾಗಿ ವೇದವ್ಯಾಸ ದೇವರ ಪಾದಗಳಲ್ಲಿ ಹೋಗಿ ಸಮರ್ಪಣೆ ಮಾಡಿದರು. ಪಾಂಡವರ ಹೆಂಡತಿಯರೇನಿದ್ರಲ್ಲ ಮಾಂಗಲ್ಯ ಮಾತ್ರ, ಆ ಮಾಂಗಲ್ಯದ ಹೊರತು ಉಳಿದದ್ದೆಲ್ಲವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರಂತೆ. ಸಮರ್ಪಯ ಮಾಸುರಜೇವರೆಣ್ಯೇ ವ್ಯಾಸೇ ವಿಭಾಗಾರೇ ಯಥೋಕ್ತ ಮೃತ್ಯುಜಾಂ ಪ್ರಿಯೋ ವಿಭಾಗೋ ಯದಮುಷ್ಯ ವಿಷ್ಣೋರಥೋ ವಿಭಾಗಾರ್ಥ ವಿವಾರ್ಪಯಮುಸ್ತೆ. ಅಲ್ಲ ಬಂದು ಬ್ರಾಹ್ಮಣರಿಗೆ ಏನು ಕೊಟ್ಟರು? ಎಲ್ಲ ವೇದವ್ಯಾಸ ದೇವರಿಗೆ ಕೊಟ್ಟರೆ, ವೇದವ್ಯಾಸ ದೇವರಿಗೆ ಕೊಡೋದು ಅಂದ್ರೆ ಏನು? ವಿಭಾಗ ಮಾಡಿ ಕೊಡ್ಲಿಕ್ಕೆ. ಇಲ್ಲಿ ಕೊಡೋದು ಯಾರು? ವೇದವ್ಯಾಸ ದೇವರು ಕೊಡೋದು. ಯಾರು ವಿಭಾಗ ಮಾಡಬೇಕು, ಯಾರ್ಯಾರಿಗೆ ಎಷ್ಟೆಷ್ಟು ಅಂತ ವೇದವ್ಯಾಸ ದೇವರು. ಅವರು ಮಾಡಿದ ವಿಭಾಗ ಎಲ್ಲರಿಗೆ ಪ್ರಿಯ. ವೇದವ್ಯಾಸ ದೇವರು ಮಾಡಿ ಕೊಟ್ಟಿದ್ದಾರೆ, ನಮ್ಮ ಯೋಗ್ಯತೆ ನೋಡಿ ಕೊಟ್ಟಿದ್ದಾರೆ ಅಂತ ಹೇಳಿ ವೇದವ್ಯಾಸ ದೇವರ ವಿಭಾಗ ಎಲ್ಲರಿಗೆ ಪ್ರಿಯ. ಯಾಕೆ? ವೇದವನ್ನೇ ವಿಭಾಗ ಮಾಡಿದವರು. ಹಣ ವಿಭಾಗ ಮಾಡ್ಲಿಕ್ಕಾಗೋದಿಲ್ಲ ಅವರಿಗೆ. ಯಾರ್ಯಾರಿಗೆ ಯಾವ ಯಾವ ಮಂತ್ರಗಳು ಬೇಕು ವಿಭಾಗ ಮಾಡಿ ಕೊಟ್ಟಿದ್ದಾರೆ ಅವರು. ಹೀಗಾಗಿ ಅವರ ವಿಭಾಗ ಎಲ್ಲರಿಗೆ ಯೋಗ್ಯ, ಎಲ್ಲರಿಗೆ ಇಷ್ಟ ಅನ್ನೋದಕ್ಕಾಗಿ ಅವರಿಗೆಲ್ಲ ಕೊಡ್ತಾರೆ. ಹೃದಯ ಸಮಸ್ತಂ ಹರೇರ್ಪಿತಂ ತೈಹಿ ಸಹಿ ದ್ವಿಜಸ್ಥೋಪಿ ಸಮಸ್ತಕರ್ತ ದೇಹೇಂದ್ರಿಯ ಪ್ರಾಣ ಮನಂಸಿ ಚೇತನ ಇಸ್ಸಹೈವ ತಸ್ಮಾ ಅತಿಸರ್ಜನೆ ಮೋಹೋ. ಏನೇನು ದೇಹ, ತಮ್ಮ ಇಂದ್ರಿಯ, ತಮ್ಮ ಪ್ರಾಣ, ಚೇತನ ಇವೆಲ್ಲ ನಿನ್ನದು. ಏನು ಬೇಕು ಅದನ್ನು ನೀನು ಉಪಯೋಗಿಸಿಕೊಳ್ಳಬಹುದು. ಬರೀ ಐಶ್ವರ್ಯ ಇಷ್ಟೇ ಅಲ್ಲ, ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡ್ರು ಆ ಎಲ್ಲ
ಪಾಂಡವರು ಅತಿಸೃಜ್ಯ ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ನಮಸ್ಕಾರ ಮಾಡಿಬಿಡ್ತಾರೆ. ತ್ವದೀಯಮೇ ತನ್ನಿಖಿಲಂ ವಯಂಚ ನಾಸ್ತ್ಯಸ್ಮದೀಯಂ ಕ್ವಚ ಕಿಂಚನೇಶ ಸ್ವತಂತ್ರ ಏಕೋಸಿ ನ ಕಶ್ಚಿದನ್ಯ ಸ್ವತಂತ್ರ ಪೂರ್ಣೋಸಿ ಸದೇತಿ ಹೃಷ್ಟಾಹ. ದಾನ ಮಾಡಬೇಕಾದ್ರೆ ಎಷ್ಟು ಆನಂದ ಆಗ್ತಿತ್ತು ಅಂತಂದ್ರೆ, ಸಾಮ್ರಾಜ್ಯ ಎಲ್ಲ ದಾನ ಮಾಡಬೇಕಾದ್ರೆ ಒಂಥರ ಆನಂದ ಆಯಿತು. ತಮ್ಮನ್ನ ತಾವೇ ಸಮರ್ಪಣೆ ಮಾಡಿಕೊಳ್ಳಬೇಕಾದ್ರೆ ಅಪ್ರತಿಮವಾದ ಆನಂದ ಪಾಂಡವರಿಗಾಯ್ತು. ನಾನಲ್ಲ, ನನ್ನದಲ್ಲ, ಈ ದೇಹವೂ ಅವನದ್ದೇ, ನೀನು ಸ್ವತಂತ್ರ, ಸರ್ವಸ್ವ ಸಮರ್ಪಣೆಯನ್ನ ಆ ಮಹಾನುಭಾವರು ಮಾಡಿದರು. ಯಾವ ರೀತಿಯಾದ ಯಜ್ಞ ನೋಡಿ, ಅದು ಸದೇತಿ ಹೃಷ್ಟ, ಯಾವಾಗಲೂ ಸಂತೋಷದಿಂದ ಅವರಿದ್ದಾರೆ. ಆ ಸಂದರ್ಭದಲ್ಲಿ ತಥೋ ವಿಭಕ್ತೆ ಮುನಯೋಗದವಸ್ಥೆ ಪ್ರತ್ಯರ್ಪಯಾಮೋ ವರಮೇಶು ರಾಜ್ಯಂ ಪೂರ್ಣ ಹಿರಣ್ಯೇನ ವರಂ ಧರಾಯ ಪ್ರಪಾಲನೆ ಯೋಗ್ಯತಮಾದಿಮೇಹಿ. ವೇದವ್ಯಾಸ ದೇವರು ಯಾವ ಯಾವ ದೇಶ ಯಾರ್ಯಾರಿಗೆ ಬ್ರಾಹ್ಮಣರಿಗೆ ಕೊಡಬೇಕು ಅಂತ ವಿಭಾಗ ಮಾಡಿ ಆಯಾ ಬ್ರಾಹ್ಮಣರಿಗೆ ಕೊಟ್ಟರೆ, ಬ್ರಾಹ್ಮಣರು ಅಂತಾರಂತೆ, ನಮಗೆ ಈ ರಾಜ್ಯ ತಗೊಂಡು ಏನು ಮಾಡಬೇಕು, ನಾವೇನು ಮಾಡ್ತೇವೆ, ನಾವೇನು ಪಾಲನೆ ಮಾಡಬೇಕಾ, ಇಲ್ಲ ನಮಗೆ ಬಂಗಾರ ಸಾಕು ಅಂತ ಅಂದ್ರಂತೆ ಬ್ರಾಹ್ಮಣರು. ನೀನು ಕೊಟ್ಟ ಬಂಗಾರ ಸಾಕು, ನೀನು ದಾನ ಮಾಡಿದ್ದಿ, ನಾವ್ಯಾಕೆ ಬಿಡ್ತೇವೆ ಅದನ್ನು, ಸರ್ವಥಾ ಬಿಡೋದಿಲ್ಲ ಅದನ್ನು. ವೇದವ್ಯಾಸ ದೇವರು ಕೊಟ್ಟ ಹಣವನ್ನು ಬಿಡಬೇಕಾ, ಇಲ್ಲ ನೀನು ಕೊಟ್ಟ ಈ ಬಂಗಾರ ಸಾಕು, ಆದರೆ ರಾಜ್ಯ ನಾವೇನು ಮಾಡೋಣ, ಪಾಲನೆ ಮಾಡೋದಿಲ್ಲ, ಈ ರಾಜ್ಯವನ್ನು ಅವರೇ ಪಾಲನೆ ಮಾಡಲಿ ಪಾಂಡವರು, ನಾವು ಸುಖವಾಗಿರ್ತೇವೆ ಅಂತ ಆ ರಾಜ್ಯವನ್ನು ಮತ್ತೆ ವೇದವ್ಯಾಸ ದೇವರಿಗೆ ಎಲ್ಲ ಋಷಿಗಳು ಒಪ್ಪಿಸ್ತಾರೆ. ಪಾರ್ಥ ಸಭಾರ್ಯ ದ್ವಿಜವಾಕ್ಯಮೇತನ್ನಿಶಮ್ಯ ಕೃಷ್ಣಾಯ ಪುನಃ ಪ್ರಣಮ್ಯ ಊಚುಸ್ತತೋ ನೋಸ್ತು ವನೇರ್ಪಯಿತ್ವ ರಾಜ್ಯಂ ಮಖಂತೆ ಧರ್ಮ ಲಬ್ಧಂ. ಆ ಋಷಿಗಳಿಗೆ ಹೀಗೆ ಹೇಳಿದರೆ ಪಾಂಡವರು ಕೈ ಜೋಡಿಸಿ ಹೇಳ್ತಾರೆ, ಇಲ್ಲ ನಮಗೆ ಕಾಡಿನಲ್ಲಿ ವಾಸ ಮಾಡಿ ಅಭ್ಯಾಸ ಇದೆ, ನಮಗೆ ಏನು ತೊಂದರೆ ಇಲ್ಲ, ನಮ್ಮ ಮೇಲಿನ ಕರುಣೆಯಿಂದ ಈ ರಾಜ್ಯವನ್ನ ಆ ಋಷಿಗಳು ಕೊಡ್ತಾ ಇದ್ದಾರೆ, ಏನು ಬೇಡ, ಆ ರಾಜ್ಯ ಅವರಿಗೆ ಇರಲಿ, ನಾವು ಕಾಡಿಗೆ ಹೋಗ್ತೇವೆ, ನೀನು ಭಿಕ್ಷೆ ಹಾಕಿದ ರಾಜ್ಯ, ಆದ್ರಿಂದ ನಮಗೆ ಬೇಡ, ಅದು ಅವರಿಗೆ ಇರಲಿ ಅಂತ ಮತ್ತೆ ಪಾಂಡವರು ಹೇಳ್ತಾರೆ. ಒಂದ್ಸಲ ಕೊಟ್ಟು ಕೊಡ್ಲಿ ಆಯ್ತು, ಇನ್ನು ಎರಡನೇ ಸಲ ಮತ್ತೆ ಕೇಳಬಾರದು, ನಾವು ತಗೊಂಡ್ಬಿಡೋಣ ಅಂತ ಅಲ್ಲಿಲ್ಲ, ಮತ್ತೆ ಹೇಳಿ ಯಾವುದೂ ನಮ್ದಲ್ಲ, ಅವರಿಗೆ ಕೊಡಬೇಕು ಅಂತ. ಇತಿ ರಿತಃ ಪ್ರಾಹ ಸಭಾದರಾಯಣೋ ಮುನೀಶ್ವರ ಇರತ್ಯನುಯಾಚಿತ ಪ್ರಭು ಹಿರಣ್ಯಮೇವ ಸ್ವಮಿದಂ ಮುನೀನಾಂ ಮದಗ್ನದ ಭುಂಧ್ವಮಶೇಷ ರಾಜ್ಯಂ. ವೇದವ್ಯಾಸ ದೇವರು ಹೇಳ್ತಾರೆ, ಇಲ್ಲ ಆ ಬ್ರಾಹ್ಮಣರು ಹೇಳಿದ್ದು ಸತ್ಯವೇ, ರಾಜ್ಯ ಏನ್ ಮಾಡ್ತಾರೆ ಅವರು, ಯಾಕೆ ವೇದವ್ಯಾಸ ದೇವರು ವಿಭಾಗ ಮಾಡಬೇಕಲ್ಲ, ಹೀಗಾಗಿ ಅವ್ರು ಏನ್ ಮಾಡ್ತಾರೆ, ರಾಜ್ಯ ಅವ್ರ ಧರ್ಮ ಅಲ್ವೇ ಅಲ್ಲ, ರಾಜ್ಯ ಆಳೋದು ನಿಮ್ಮ ಧರ್ಮ, ಆದ್ದರಿಂದ ಋಷಿಗಳು ಹೇಳಿದ್ದು ಸತ್ಯ, ಹೀಗಾಗಿ ಈ ರಾಜ್ಯ ನೀವೇ ಇಟ್ಟುಕೊಳ್ಳಿ, ಈ ಬಂಗಾರ ಎಲ್ಲ ಅವರಿಗೆ ಕೊಟ್ಟು ಬಿಡಿ, ಬೇಡ ಅಂತ ಅಂದಿಲ್ಲ, ಬಂಗಾರವನ್ನು ಕೊಡಲಿಲ್ಲ ಮತ್ತೆ ಇವರಿಗೆ ಪಾಂಡವರಿಗೆ ಪ್ರಿಯರು ಅಂತ ಹೇಳಿ ಆ ಬಂಗಾರವನ್ನು ಬ್ರಾಹ್ಮಣರಿಗೆ ಕೊಡ್ತಾರೆ. ನನ್ನ ಆಜ್ಞೆಯಿಂದ ನೀವು ಈ ಸಮಸ್ತ ಸಾಮ್ರಾಜ್ಯವನ್ನ ಅನುಭವಿಸಬೇಕು ಅಂತ ಹೇಳ್ತಾರೆ. ಸಮರ್ಪಿತಂ ಮೇ ಫಲವಚ್ಚ ತತ್ಸ್ಯಾತ್ ಪುನರ್ಗ್ರಹೋ ನೈವಚ ದೋಷಕಾರಿ ಪಿತಾಮಹೋಹಂ ಭವತಾಂ ವಿಶೇಷತಃ ಗುರು ಪತಿಶ್ಚೈವ ತಥೋ ಮದರ್ಹಥ. ಧರ್ಮರಾಜನ ಮುಖದಲ್ಲಿ ಸಂದೇಹ, ಏನು ದತ್ತಾಪಹಾರ ಬರ್ತದೇನೋ, ದಾನ ಮಾಡಿಬಿಟ್ಟಿದೀವಲ್ಲ, ದಾನ ಮಾಡಿದ ಮೇಲೆ ಮತ್ತೆ ಅದನ್ನು ನಾವು ತೆಗೆದುಕೊಂಡ್ರೆ ದತ್ತಾಪಹಾರ ಬರ್ತದೇನೋ. ವೇದವ್ಯಾಸ ದೇವರ ಮುಖ ನೋಡಿದ್ರೆ ಧರ್ಮರಾಜನದು, ಅಪ್ಪ ದತ್ತಾಪಹಾರ ಏನು ಬರೋದಿಲ್ಲ ಅಂತ ಅಂತಾರೆ. ನನಗೆ ಸಮರ್ಪಣೆ ಮಾಡಿಬಿಟ್ಟಿದ್ರಿ, ಸಮರ್ಪಣೆ ಮಾಡಿದ ಫಲ ನಿಮಗೆ ಬಂದೋಯ್ತು ಅಂತಾರೆ. ಏನ್ ನೋಡ್ರಿ, ರಾಜ್ಯವನ್ನೆಲ್ಲ ಸಮರ್ಪಣೆ ಮಾಡಿದ್ರು, ಅದರ ಫಲ ಬಂದೋಯ್ತು ನಿಮಗೆ, ನಾನು ಕೊಡೋದ್ರಿಂದ ಅದರ ಫಲ ಬರೋದಿಲ್ಲ ಅಂತ ತಿಳ್ಕೊಳ್ಬೇಡಿ. ಮತ್ತೆ ಆ ಸಾಮ್ರಾಜ್ಯವನ್ನ ತಿರುಗಿ ಪಾಂಡವರಿಗೆ ಕೊಟ್ಟ ಮೇಲೂ ಪಾಂಡವರೇನ್ ದೇವರಿಗೆ ಸಾಮ್ರಾಜ್ಯವನ್ನ ದಾನ ಮಾಡಿದ್ರಲ್ಲ, ಆ ಫಲ ಮಾತ್ರ ಹೋಗಲಿಲ್ಲ, ಆ ಫಲ ಅವರಿಗೆ ಬಂದೇ ಬಂತು. ಏನು ವಿಚಿತ್ರ ನೋಡಿ, ದೇವರ ಕರುಣೆಯನ್ನು ನೋಡಿ. ನಾನು ನನಗೆ ತಿರುಗಿ ಕೊಟ್ಟನೆಲ್ಲ, ಪುಣ್ಯ ಯಾಕೆ ಮತ್ತೆ ನಾನು ಉಳಿಸ್ಲಿ, ಪುಣ್ಯವನ್ನು ನಾಶ ಮಾಡಿ ದೇವರನ್ನಲಿಲ್ಲ, ಪುಣ್ಯ ಮಾತ್ರ ಉಳಿದೇ ಉಳಿತಿದೆ. ಪುನರ್ಗ್ರಹೋ ನೈವಚ ದೋಷಕಾರಿ ಫಲವಚ್ಚ ತತ್ಸ್ಯ, ದೋಷಕಾರಿ ಆಗೋದಿಲ್ಲ. ನಿಮ್ಮ ಪಿತಾಮಹನವರು, ವಿಶೇಷವಾಗಿ ಗುರು ನಾನು, ಜೊತೆಗೆ ನಿಮಗೆ ಪತಿ, ಆದ್ದರಿಂದಾಗಿ ನಾನು ಕೊಟ್ಟರೆ ಅದನ್ನು ಸ್ವೀಕಾರ ಮಾಡಬೇಕು ಅಂತ ಶಾಸನೆ ಮಾಡ್ತಾರೆ ವೇದವ್ಯಾಸ ದೇವರು. ಇತಿ ರೀತಾಸ್ತೆ ಪತಿಪತ್ಯ ರಾಜ್ಯಂ ದದುರಿ ಹಿರಣ್ಯಂ ನಿಖಿಲಂಚ ತಸ್ಮೈ ವಿಭಾಮ ವಿಭಜ್ಯ ವಿಪ್ರಾಂಸ ನಿಜಂ ತು ಭಾಗಂ ಅದ ಪ್ರಥಾರೈ ನಿಖಿಲಂ ಪ್ರಪನ್ನ. ಹೀಗಾಗಿ ಆ ಬಂಗಾರವನ್ನೆಲ್ಲ ವಿಭಾಗ ಮಾಡಿ ವೇದವ್ಯಾಸ ದೇವರು ಬ್ರಾಹ್ಮಣರಿಗೆ ಕೊಟ್ಟಿದ್ದಾರೆ. ತನ್ನ ಭಾಗಕ್ಕೆ ಏನ್ ಬಂದಿತ್ತಲ್ಲ, ವೇದವ್ಯಾಸ ದೇವರ ಭಾಗಕ್ಕೆ ಬಂಗಾರ ಏನ್ ಮಾಡಿದ್ರು, ಆ ಭಾಗವನ್ನು ಕುಂತಿದೇವಿಗೆ ಕೊಟ್ಟನು ವೇದವ್ಯಾಸ ದೇವರು. ಯಾರಿಗೂ ಕಡಿಮೆ ಮಾಡಲಿಲ್ಲ ಪರಮಾತ್ಮ, ಯಾರ್ಯಾರಿಗೆ ಕೊಡಬೇಕು ಅದಕ್ಕೆ ಹಿಂದೆ ಹೇಳಿದ್ರಲ್ಲ, ವಿಭಾಗ ಮಾಡೋ ಅರ್ಹತೆ ಆ ದೇವರಿಗೆ ಇದೆ. ಈಗ ಕೊಡ್ತಾರೆ. ಸಭಾ ರೇಖಾಣಂಬರ ರತ್ನಭೂಷಣಂ ಯಶೇಷತಃ ಪುತ್ರ ಭುವಂ ಪ್ರದಾರ್ಯ ಪೃಥಕ್ ಪೃಥಕ್ ಯೋಗ್ಯವರಂ ಸ್ವತೇಭ್ಯ ಪ್ರಾದಾ ಪ್ರಭುಸ್ತೆ ಮುದಿತಾ ಪ್ರಣೇಮುಹೋ. ಅದೇ ರೀತಿಯಾಗಿ ಬರೀ ಕುಂತಿಗಿಷ್ಟೇ ಕೊಡ್ಲಿಲ್ಲ, ಮತ್ತು ಪಾಂಡವರ ಹೆಂಡತಿಯರಿಗೂ ಬೇಕಲ್ಲ. ಹೀಗಾಗಿ ವೇದವ್ಯಾಸ ದೇವರು ಉಳಿದದ್ದರಲ್ಲಿ ಪಾಂಡವರ ಹೆಂಡತಿಯರಿಗೆ ಆ ರತ್ನ ಆಭರಣಗಳು ಪ್ರತ್ಯೇಕವಾಗಿ ಅವರಿಗೆಲ್ಲ ಕೊಡ್ತಾರೆ. ಎಲ್ಲರೂ ಸಂತೋಷದಿಂದ ವೇದವ್ಯಾಸ ದೇವರಿಗೆ ನಮಸ್ಕಾರ ಮಾಡ್ತಾರೆ. ತದ್ಯಜ್ಞ ಪಂಚಕಮಜಃ ತ್ರಿಗುಣಂ ಸರೇಭ್ಯ ಸದ್ದಕ್ಷಿಣಂ ಕೃತುಪದಿರ್ನಿಖಿಲಾಮವಾಪ್ಯ ಚಕ್ರೇಶ್ವಮೇಧ ತ್ರಯಮೇಕಮೇಕಂ ತೇಷಾಂ ಹರಿಹಿ ಬಹುಸುವರ್ಣಕ ನಾಮಧೇಯಂ.
ಆ ಯಜ್ಞಕ್ಕೆ ಏನು ಹೆಸರು ಬಂತು ಗೊತ್ತಾ? ಬಹುಸುವರ್ಣಕ ಅಂತ ಹೆಸರು ಬಂತಂತೆ ಆ ಯಜ್ಞಕ್ಕೆ, ಪಾಂಡವರು ಮಾಡಿದ ಯಜ್ಞಕ್ಕೆ. ಯಾಕೆ? ಇದ್ದ ಸ್ವರ್ಣವನ್ನೆಲ್ಲ ದಾನ ಮಾಡಿದ ಅನ್ನೋದಕ್ಕಾಗಿ ಬಹುಸುವರ್ಣಕ ಅಂತ ಅತ್ಯದ್ಭುತವಾದ ಇದು ಬಂತು. ಮಾಡಿದ್ದು ಒಂದು ಯಜ್ಞ, ಒಂದು ಯಜ್ಞಕ್ಕೆ ಎಷ್ಟು ದಕ್ಷಿಣೆಯೋ ಒಂದು ಯಜ್ಞಕ್ಕೆ ಅಂತ ಅವರು ಲೆಕ್ಕ ಹಾಕಿ ದಕ್ಷಿಣೆ ಕೊಡಲಿಲ್ಲ. ಒಂದು ಯಜ್ಞ ಮಾಡಿದ್ದೇವೆ, ಒಂದು ಯಜ್ಞಕ್ಕೆ ಬೇಕಾದ ದಕ್ಷಿಣೆ ಕೊಟ್ಟರೆ ಸಾಕು ಅಂತ ಅನ್ನಲಿಲ್ಲ. ಅನೇಕ ಯಜ್ಞಗಳನ್ನು ಮಾಡಿದ ದಕ್ಷಿಣೆ ಕೊಡಬೇಕು, ದಕ್ಷಿಣೆಯನ್ನು ಕೊಟ್ಟರು. ಹೆಚ್ಚು ಹೆಚ್ಚು ದಕ್ಷಿಣೆಯನ್ನೇ ಆ ಪಾಂಡವರು ಕೊಟ್ಟರು. ಹೀಗಾಗಿ ಪಾಂಡವರ ಯಜ್ಞ ಅತ್ಯದ್ಭುತವಾಯಿತು ಅಂತ ತಿಳಿಸ್ತಾರೆ. ಸ ಕೃಷ್ಣೇಶ್ವಥ ಪಾರ್ಥೇಶು ಸುಸ್ನಾತಾವಭೃತೇಶ್ವರಂ ಪಂಚೇಂದ್ರವದ್ ವಿರಾಜಚ್ಚು ಸ್ತೂಯಮಾನೇಶ್ವಪೀತರೈಹಿ. ಯಜ್ಞಾವಭೃತ ಸ್ನಾನವನ್ನ ಎಲ್ಲ ಪಾಂಡವರು ಮಾಡ್ತಾರೆ. ದೇವತೆಗಳೆಲ್ಲ ಪಾಂಡವರನ್ನು ಕೊಂಡಾಡ್ತಾರೆ. ಸ್ತೂಯಮಾನೇ ತದ್ಯಜ್ಞೆ ಕ್ರೋಧೋನಕುಲತಾಂಗತಃ ಕೃತ್ವೋಗ್ರ ಗರ್ಜನಂ ಯಜ್ಞಂ ತಾಂಶ್ಚ ಯಜ್ಞಕೃತೋಖಿಲಾನ್ನ ಗರಹಯನ್ನೋ ಚಿವಾನಿತ್ತಂ ಭಾರ್ಯಾ ಪುತ್ರ ಸ್ನುಷಾಯುತಃ ಸಕ್ತು ಪ್ರಸ್ಥಮದಾದ್ ವಿಪ್ರಹುಂಚ ವೃತ್ತಿಸ್ಸು ಭಕ್ತಿತಃ ಧರ್ಮಾಯಾತಿಥಯೇ ತಸ್ಯ ಕಲಾಂ ನರಹತಿ ಷೋಡಶೀಂ ಯಜ್ಞೋಯಂ ಹೇತು ಯಜ್ಞೋರಮಿತಿ ಹೇತುಂಚ ವಿಪ್ರೈ ಪ್ರಖ್ಯೇಪ್ಯ ಭಾಷತ. ಈ ರೀತಿಯಾಗಿ ದೇವತೆಗಳೆಲ್ಲ ಆ ಯಜ್ಞವನ್ನ ಹೊಗಳ್ತಾ ಇರಬೇಕಾದ್ರೆ, ಸ್ತೋತ್ರ ಮಾಡ್ತಾ ಇರಬೇಕಾದ್ರೆ ಒಂದು ನಕುಲ ಬರ್ತದೆ. ನಕುಲ ಅಂದ್ರೆ ಮುಂಗಲಿ, ಏನಂತಿರೋದಕ್ಕೆ ಹಾವನ್ನು ಹಿಡಿತದಲ್ಲ, ಮುಂಗಲಿ ಅಲ್ಲ ಮುಂಗೀಸ, ತೆಲುಗುದಲ್ಲಿ ಮುಂಗೀಸ ಅಂತಾರೆ. ಮುಂಗಲಿ ನಕುಲ ಅದು ಬರ್ತದೆ. ಅದು ಬಂದು ಏನ್ ನಿಮ್ಮ ಯಜ್ಞ ಏನೂ ಅಲ್ಲ ಅಂತ ಹೇಳ್ತಾರೆ. ನಿಮಗಿಂತಲೂ ಭಾರಿ ಮಾಡಿದವರಿದ್ದಾರೆ ಅಂತ ಹೇಳ್ತಾರೆ. ಉಗ್ರ ಗರ್ಜನೆ ಮಾಡಿ ಪಾಂಡವರನ್ನ ನಿಂದೆ ಮಾಡ್ತಾ, ಪಾಂಡವರನ್ನ, ಅವರ ಹೆಂಡಂದಿರನ್ನ, ದೇವರನ್ನ ಎಲ್ಲರನ್ನ ನಿಂದೆ ಮಾಡ್ತಾ ಹೇಳ್ತಾನೆ, ಒಬ್ಬ ಬ್ರಾಹ್ಮಣನನ್ನು ನಾನು ನೋಡಿದ್ದೇನೆ, ಉಂಚವೃತ್ತಿ ಅವನು ಮಾಡ್ತಾ ಇದ್ದ. ಬರಗಾಲ ಬಂದಾಗಲೂ ಸಹ ಅವನಿಗೆ ತಿನ್ಲಿಕ್ಕೆ ಸ್ವಲ್ಪ ಸಂಯಾವ ಪಾಯಸ ಸಿಕ್ತಂತೆ. ಆ ಪಾಯಸ ಸಿಕ್ಕಾಗ ದೇವರ ನೈವೇದ್ಯ ಮಾಡಿ ವೈಷ್ಣದೇವ ಮಾಡಿ ತಾವು ತಿನ್ನಬೇಕು ಅಂತ ಅನ್ನೋಷ್ಟರಲ್ಲಿ ಒಬ್ಬ ಅತಿಥಿ ಬರ್ತಾನಂತೆ. ಬಂದಾಗ ಆ ಅತಿಥಿಗೆ ಎಲ್ಲ ಆಹಾರವನ್ನು ಕೊಟ್ಟು ತಾವು ಉಪವಾಸದಿಂದ ಇದ್ರು ಅಂತ ಹೇಳ್ತಾರೆ. ಅವನಿಗೇನು ಪುಣ್ಯ ಬಂತಲ್ಲ, ಆ ಪುಣ್ಯದ 16ನೇ ಒಂದು ಅಂಶವೂ ನಿಮಗೆ ಬಂದಿಲ್ಲ ಅಂತ ಹೇಳ್ತಾರೆ. ಅವನು ಮಾಡಿದ ಅನ್ನದಾನ, ಆ ಅನ್ನದಾನದ ಒಂದು ಅಂಶದ ಪುಣ್ಯವೂ ನಿಮಗೆ ಬರಲಿಲ್ಲ. ಯಾಕೆ ಹೇಳ್ತೀನಿ ಕೇಳ್ರಿ ಅಂತಾರೆ. ಅತಿಥೇಸ್ತಸ್ಯ ಪಾದೋದ ಕ್ಲಿನ್ನ ಪಾರ್ಶ್ವ ಹಿರಣ್ಮಯ ಏಕೋ ಮಮಾಭೂದಪರಃ ಸರ್ವತೀರ್ಥಾದಿಕೇಶ್ವಪಿ ಮಜ್ಜತೋ ಭೃತೇಶ್ವದ್ಧಾ ಯಜ್ಞಾನಾಮತ್ರ ಚಾದರಾತ್ನಾಭೋದಿತ್ಯದ ತತ್ವವೇದಿಭಿರ್ಮುನಿ ಪುಂಗವೈಃ ಕೃಷ್ಣೇನ ಚ ತಮೋಂಧಂ ತಂ ಪ್ರಾಪರ್ಯಭಿ ಸ್ಮಿತೆ ಕೃತೆ ಅದರ್ಶನಂ ಜಗಾಮಾತು ತಮಃ ಪ್ರಾಪಚ ಕಾಲತಃ ತದರ್ಥಮೇವ ಹೈರಣ್ಯ ಪಾರ್ಶ್ವಸ್ತಸ್ಯಾಭವತ ಪುರಾ. ಹೇಳ್ತದೆ, ಆ ಅತಿಥಿಯ ಪಾದ ಪೂಜೆಯನ್ನ ಆ ಬ್ರಾಹ್ಮಣ ಮಾಡ್ತಾ ಇರಬೇಕಾದ್ರೆ ಆ ಪಾದೋದಕದಲ್ಲಿ ನಾನು ಬಿದ್ದೆ. ನಾನು ಬಿದ್ದಾಗ ನನ್ನ ಒಂದು ಭಾಗ ಬಂಗಾರವಾಗಿ ಹೋಗಿತ್ತು. ಅದಾದ ಮೇಲೆ ನಾನು ಎಲ್ಲಾ ತೀರ್ಥಗಳಲ್ಲಿ ಸ್ನಾನ ಮಾಡಿದೆ, ಇನ್ನೊಂದು ಪಾರ್ಶ್ವ ಬಂಗಾರ ಆಗಲೇ ಇಲ್ಲ. ಎಲ್ಲಾ ಯಜ್ಞಗಳಲ್ಲಿಯ ಅವಭೃತ ಜಲದಲ್ಲಿ ನಾನು ಮಿಂದು ಎದ್ದೆ, ಇನ್ನೊಂದು ಭಾಗ ಬಂಗಾರ ಆಗಲೇ ಇಲ್ಲ. ನಿಮ್ಮ ಯಜ್ಞದಲ್ಲಿಯೂ ಆ ಜಲದಿಂದ ನಾನು ಕ್ಲಿನ್ನನಾದೆ, ತೊಯ್ದು ಹೋದೆ, ಆದರೂ ಬಂಗಾರ ಆಗಲಿಲ್ಲ. ಇದರ ಅರ್ಥ ಏನ್ ಮತ್ತೆ? ಅವನು ಮಾಡಿದ ಸಣ್ಣ ಕರ್ಮಕ್ಕೂ ಇದು ಸಮಾನ ಅಲ್ಲ ಅಂತ ಆಯ್ತಲ್ಲ ಅಂತ ಹೇಳಿದಾಗ ಮುನಿಗಳೆಲ್ಲ ನಗುತ್ತಾರಂತೆ. ಯಾಕೆ ಅವರಿಗೆ ಗೊತ್ತು ಏನು ವಸ್ತುಸ್ಥಿತಿ ಅಂತ ಅನ್ನೋದು, ಮುನಿಗಳೆಲ್ಲ ಗೊತ್ತು. ಹಾಗಾದ್ರೆ ಯಾಕೆ ಸ್ವರ್ಣವಾಯಿತು ಒಂದು ಭಾಗ ಅಲ್ಲಿ ಅಂತಂದ್ರೆ ದೇವತೆಗಳೇ ಮಾಡಿದ್ರಂತೆ. ಯಾಕೆ ಇವನಿಗೆ ಭ್ರಾಂತಿ ಹುಟ್ಟಿಸೋದಕ್ಕಾಗಿ. ಈ ಬ್ರಾಹ್ಮಣ ಮಾಡಿದ ಈ ಪಾದ ಪ್ರಕ್ಷಾಳನಕ್ಕೆ ಸಮಾನ ಪಾಂಡವರ ಯಜ್ಞವೂ ಅಲ್ಲ, ಮಹಾಪಾಪ ಅದು. ಆ ರೀತಿಯಾದ ಪಾಪ ಚಿಂತನೆಯನ್ನು ಮಾಡಿ ಅವನಿಗೆ ತಮಸ್ನಲ್ಲಿ ಆಗಬೇಕು ಅಂತ ಅನ್ನೋ ಉದ್ದೇಶದಿಂದ ದೇವತೆಗಳು ಹಾಗೆ ಮಾಡಿದ್ರಂತೆ. ಹೀಗಾಗಿ ಅದು ಅಲ್ಲಿಂದ ಹೊರಟು ಹೋಯಿತು, ಕ್ರಮವಾಗಿ ತಮಸ್ಸಿಗೆ ಹೋಯಿತು. ಕೃಷ್ಣಸ್ಯ ಪಾಂಡವಾನಾಂಚ ಮುಖಾದೇಶ ಗುಣಾನ್ ಬಹೂನ್ ವದಂತಹ ಭರ್ತ್ಸಯಾಂಚಕ್ರುಹು ತನ್ಮತಜ್ಞ ಮಧುದ್ವಿಷಃ. ಇಲ್ಲಿರುವ ಋಷಿಗಳು ಮುನಿಗಳೆಲ್ಲ ಪಾಂಡವರ ಯಜ್ಞವನ್ನೇ ಹೊಗಳುತ್ತಾರೆ. ಯಾಕೆ ಮತ್ತೆ ಧರ್ಮರಾಜನಿಗೆ ಸಂದೇಹ ಬರಬಾರದು ಅನ್ನೋದಕ್ಕಾಗಿ ಪಾಂಡವರ ಯಜ್ಞವನ್ನ ಅತ್ಯದ್ಭುತವಾಗಿ ಹೊಗಳುತ್ತಾರೆ. ಶ್ರಾದ್ದಾರ್ಥಂ ಧಿಪಯ ಪೂರ್ವಂ ಜಮದಗ್ನೇನ ದೋಷಯತ ನಾಕುಲೇನೈವ ರೂಪೇಣ ಕ್ರೋಧಸ್ತಂ ಪಿತರೋಷಪನ್ನ ಭವತ್ತಂ ನಕುಲಸ್ತಾವದ್ಯಾವತ್ ಧರ್ಮಾಧಿಕಾನ್ ಸುರಾನ್ ಕ್ಷೇಪ್ಸ್ಯಸೀತಿ ತಮೋ ಘೋರಂ ಭೂಯಃ ಪಾಪೇನ ಯಾತ್ವಯಂ ಇತ್ಯಭಿಪ್ರೇತ್ಯ ತೈಃ ಶಪ್ತಾಃ ತಥಾ ಕೃತ್ವಾ ತಮೋಭ್ಯಯಾತ. ಯಾಕೆ ಏನ್ ಸಮಸ್ಯೆ ಆಯಿತು ಅವನದ್ದು ಅಂದ್ರೆ ಆ ಕಥೆಯನ್ನು ಹೇಳ್ತಾರೆ, ನಕುಲದ ಕಥೆಯನ್ನು ಹೇಳ್ತಾರೆ. ಜಮದಗ್ನಿ ಋಷಿಗಳು ಶ್ರಾದ್ದವನ್ನು ಮಾಡ್ತಾ ಇದ್ರಂತೆ. ಶ್ರಾದ್ದಕ್ಕಾಗಿ ಹಾಲಿಟ್ಟುಕೊಂಡಿದ್ರು ಅವರು. ಈ ನಕುಲ ಹೋಗ್ತದೆ, ಯಾರು? ಕ್ರೋಧ ಎಂಬ ಅಸುರ, ಕ್ರೋಧ ಎಂಬ ದೈತ್ಯ ನಕುಲ ರೂಪವನ್ನು ಧಾರಣೆ ಮಾಡಿಕೊಂಡು ಅವರ ಹಾಲನ್ನ ಕುಡಿದು ಬಿಡ್ತದೆ. ಹಾಲು ದೂಷಿತವಾಯಿತು, ಆ ಹಾಲನ್ನು ಬಳಸೋ ಹಾಗಿಲ್ಲ. ಸಿಟ್ಟು ಬಂತು ಜಮದಗ್ನಿಗಳಿಗೆ. ಸಿಟ್ಟು ಬಂದು ಪಿತೃಗಳು ಶಾಪವನ್ನು ಕೊಡ್ತಾರೆ. ಅಲ್ಲಿ ಪಿತೃಗಳು ಶಾಪ ಕೊಡ್ತಾರೆ. ನಕುಲ ಬಂದು ಅದನ್ನ ಹೊಲಸು ಮಾಡಿದ್ದಕ್ಕಾಗಿ, ಎಂಜಲು ಮಾಡಿದ್ದಕ್ಕಾಗಿ
ಸಿಟ್ಟಿಗೆ ಬಂದು ಪಿತೃಗಳು ಆ ಕ್ರೋಧನಿಗೆ ಶಾಪವನ್ನು ಕೊಡ್ತಾರೆ. ನೀನು ನಕುಲನಾಗಿಯೇ ಉಳಿ, ಯಾವಾಗ ನೀನು ಧರ್ಮರಾಜಾದಿಗಳನ್ನ ದೇವತೆಗಳನ್ನ ನಿಂದೆ ಮಾಡ್ತೀಯೋ ಆವಾಗ ನೀನು ಘೋರವಾದ ತಮಸ್ಸಿಗೆ ಹೋಗ್ತಿ ಅಂತ ಅವರು ಶಾಪವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಶಾಪಕ್ಕೆ ಅನುಗುಣವಾಗಿ ಅವನು ತಮಸ್ಸಿಗೆ ಹೋದ. ಯದ್ಯಪ್ಯಲ್ಪಧನ ತ್ಯಕ್ತಂ ವಿತ್ತಂ ಬಹುಫಲಂ ಭವೇತ ತಥಾಪ್ಯನಂತ ಫಲದಾಹ ಕರ್ತುರೇವ ಮಹಾಗುಣಃ. ಹೌದು, ನಿಜ, ಅವನು ಅಲ್ಪ ಧನ, ಯಾರೋ ಆ ಬ್ರಾಹ್ಮಣ ನಿಸ್ವ, ಏನೂ ತನ್ನ ಹತ್ರ ಇಲ್ಲ, ಏನೂ ತನ್ನ ಹತ್ರ ಇಲ್ಲದೆ ಇದ್ದಾಗ ದಾನ ಮಾಡಿದ. ಅಲ್ಪಧನ ತ್ಯಕ್ತಂ ವಿತ್ತಂ ಬಹುಫಲಂ ಭವೆ. ಭಾರೀ ಶ್ರೀಮಂತ ಸಾವಿರಾರು ಜನರಿಗೆ ಭೋಜನ ಮಾಡಿಸಿದ್ರು ಅಷ್ಟು ಪುಣ್ಯ ಬರೋದಿಲ್ಲ. ದರಿದ್ರ ತನ್ನ ಶಕ್ತಿಗೆ ಅನುಗುಣವಾಗಿ ಸ್ವಲ್ಪ ಕರ್ಮ ಮಾಡಿದ್ರು ಅಷ್ಟು ಹೆಚ್ಚು ಪುಣ್ಯ ಬರ್ತದೆ. ಹಾಗಾದ್ರೆ ಪಾಂಡವರಿಗಿಂತಲೂ ಹೆಚ್ಚು ಪುಣ್ಯ ಬರಬೇಕಲ್ಲ. ಆ ನಿಯಮವನ್ನು ನೋಡಿದಾಗ ಪಾಂಡವರು ಭಾರಿ ಶ್ರೀಮಂತರು ಮಾಡಿದ್ರು, ಇವನು ದರಿದ್ರ, ಬರಗಾಲ, ಕಾಲವನ್ನು ನೋಡಬೇಕಲ್ಲ, ಅಂಥ ಸಮಯವನ್ನು ಬಲಿ ಮಾಡಿದ್ದಾನೆ. ಹಾಗಾದ್ರೆ ಪಾಂಡವರಿಗಿಂತಲೂ ಹೆಚ್ಚು ಪುಣ್ಯ ಬಂದಿರಬಹುದಲ್ಲ ಅಂತ ಯಾರಾದರೂ ಶಂಕೆ ಮಾಡಿದರೆ ಅದಕ್ಕೆ ಹೇಳ್ತಾರೆ, ಅಲ್ಲ, ಯದ್ಯಪಿ ಈ ನಿಯಮ ಇದೆ ಸತ್ಯ, ನಿರ್ಧನಿಕನಾದವನು ದರಿದ್ರನಾದವನು ದಾನ ಮಾಡಿದರೆ ಅತಿಶಯವಾದ ಪುಣ್ಯ ಬರ್ತದೆ ಅಂತ ಅನ್ನೋದು ಸತ್ಯ. ಆದರೆ ಅನಂತ ಫಲವನ್ನು ಕೊಡೋದು ಯಾವುದು? ಕರ್ತೃವಿನಲ್ಲಿರುವ ಮಹಾಗುಣಗಳು ಅಂತ ಹೇಳ್ತಾರೆ. ಜ್ಞಾನಭಕ್ತಿಯಾದಿ ಗುಣಗಳಿಂದ ಸಮೇತರಾಗಿ ಮಾಡಿದರೆ ಹೆಚ್ಚಿನ ಫಲ. ದರಿದ್ರನಾಗಿ ಮಾಡೋದು ಹೌದು, ಇಲ್ಲ ಅಂತಲ್ಲ, ಆದರೆ ಕರ್ತೃವಿನಲ್ಲಿರುವ ಮಹಾಗುಣಗಳು, ಜ್ಞಾನ, ಭಕ್ತಿ, ವೈರಾಗ್ಯ ಮುಂತಾದ ಗುಣಗಳೇನಿವೆ ಅಲ್ಲ, ಎಲ್ಲ ಐಶ್ವರ್ಯ ತಮಗಿದ್ರೂ ಸಮಸ್ತ ಐಶ್ವರ್ಯವನ್ನು ಕೊಟ್ಟು ಬಿಟ್ಟಿರಲ್ಲ ಅವರು ಪಾಂಡವರು. ದರಿದ್ರನಾಗಿ ತನ್ನ ಹತ್ರ ಇದ್ದದ್ದು ಸ್ವಲ್ಪ ಕೊಟ್ಟ, ಆದರೆ ಪಾಂಡವರೇನು ಮಾಡಿದರು? ಇದ್ದದ್ದೆಲ್ಲ ಕೊಟ್ಟು ಬಿಟ್ಟು. ಜ್ಞಾನ ಭಕ್ತಿಯಾದಿಗಳು ಹಾಗೆ ಇದೆ, ಮೂರು ರೂಪದಿಂದ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ. ಆದ್ದರಿಂದಾಗಿ ಪಾಂಡವರ ಯಜ್ಞ ಸಣ್ಣದು ಅಂತ ತಿಳಿದುಕೊಳ್ಳಬೇಡಿ. ಸತಾಂ ಪ್ರೀತಿಶ್ಚ ತತ್ರಾಪಿ ಸದ್ವರೋ ಹರಿದೇವಹಿ ಪಾರ್ಥೇಭ್ಯೋಭ್ಯಧಿಕ ಕರ್ತ ಸಮೋವಾಕೋ ಗುಣೈರ್ಭವೇತ. ಸಜ್ಜನರ ಪ್ರೀತಿ ಇರಬೇಕಂತೆ. ಸಜ್ಜನರು ಪ್ರೀತರಾದರೆ ನಾವು ಮಾಡುವ ಕರ್ಮ ಸಫಲವಾಗ್ತದೆ. ಅಲ್ಲಿ ಸಜ್ಜನರು ಯಾರು? ದೇವರೇ ಸಜ್ಜನ, 3 ರೂಪಗಳಿಂದ ಪರಮಾತ್ಮ ಇದ್ದಾನೆ. ಆದ್ದರಿಂದಾಗಿ ಪರಮಾತ್ಮ ಸದ್ವರ, ಪರಮಾತ್ಮ ಅವನು ಪಾಂಡವರ ಮೇಲೆ ಪ್ರೀತನಾಗಿದ್ದಾನೆ ಅಂತ ಅನ್ನೋದಕ್ಕಾಗಿ ಪಾಂಡವರ ಯಜ್ಞವೇ ಅತ್ಯಧಿಕ, ಅದಕ್ಕಿಂತಲೂ ಅಧಿಕವಾದ ಯಜ್ಞ ಬೇರೆದಿದೆ ಅಂತ ತಿಳಿದುಕೊಳ್ಳಬೇಡಿ. ಸತಾಂಚ ಪ್ರವರೋ ವಿಷ್ಣು ಸದ್ಭಿರ್ಮುನಿ ಸುರೈರ್ಯುತಃ ಪ್ರತ್ಯಕ್ಷತಃ ಕಾರಯತಿ ಪಾರ್ಥೈಃ ಪ್ರಿಯತಮೈಶ್ಚತೈಃ ಯಂ ಮಖ ಪ್ರವರಂ ತಸ್ಯ ಸಮಂ ಕಿಂ ಶುಭ ಸಾಧನಂ ಪಠಂತಿ ಪೈಂಗಿನಶ್ಚೈತತ ಮಂತ್ರಾನಂದರ್ಥಕಾನಿವ. ಸತಾಂ ಪ್ರವರನಾದವನು ಪರಮಾತ್ಮ, ಋಷಿಗಳು ಮುನಿಗಳು ಅವರೆಲ್ಲರಿಂದ ಯುಕ್ತನಾಗಿ ಪ್ರತ್ಯಕ್ಷವಾಗಿ ಪರಮಾತ್ಮನೇ ಅಲ್ಲಿ ಯಜ್ಞವನ್ನ ಮಾಡಿಸಿದ್ದಾನೆ. ಅಂಥ ಶುಭ ಸಾಧನ ಬೇರೆ ಯಾವುದಿದೆ? ಯಾವುದೂ ಇಲ್ಲ ಅಂತ ಹೇಳಿ ಪೈಂಗಿ ಶ್ರುತಿ ಒಂದು ಮಾತನ್ನು ಹೇಳ್ತದೆ. ಅದನ್ನ ಉದಾಹರಣೆ ಮಾಡ್ತಾರೆ. ಅವೈಷ್ಣವ ಕೃತಂ ಕರ್ಮ ಸರ್ವಮಂತವದುಚ್ಯತೆ ಅನಂತಂ ವೈಷ್ಣವ ಕೃತಂ ತತ್ರ ವರ್ಣಕ್ರಮಾತ್ಪರಂ. ಅವೈಷ್ಣವರು ಮಾಡಿದ ಎಲ್ಲ ಯಜ್ಞಗಳು ಕೂಡ ಅಂತವಾದ ಫಲ, ಅದಕ್ಕೆ ಕ್ಷಣಿಕವಾದ ಫಲ. ಆದರೆ ವೈಷ್ಣವರು ಮಾಡಿದ ಯಜ್ಞಯಾಗಾದಿಗಳಿಗೆ ಅನಂತವಾದ ಫಲ, ಅದರಲ್ಲಿ ವರ್ಣಕ್ರಮದಿಂದ ಮಾಡಿದ ಕರ್ಮಗಳಿಗೆ ಮತ್ತಿಷ್ಟು ಹೆಚ್ಚಿನ ಫಲ. ವೈಷ್ಣವೈರಪಿ ಮರ್ತ್ಯೇರ್ಯ ಕೃತಂ ಶತಗುಣಂ ತತಃ ಗಾಂಧರ್ವಂ ಕರ್ಮ ತಸ್ಮಾಚ್ಚ ಪಿತೃಭಿರ್ಮುನಿಭಿಸ್ತತಃ ದೇವ ಶಕ್ರ ಶಿವ ಬ್ರಹ್ಮ ಕೃತಂ ತಸ್ಮಾತ್ ಕ್ರಮೇಣ ತು ಶತೋತ್ತರಮಿತಿ ಜ್ಞೇಯಂ ನಾನ್ಯತ್ ಬ್ರಹ್ಮ ಕೃತೋಪಮಂ. ವೈಷ್ಣವರು ಮನುಷ್ಯರು ಮಾಡಿದ್ದು, ಅದಕ್ಕಿಂತಲೂ ಗಂಧರ್ವರು ಮಾಡಿದ ಕರ್ಮಗಳು, ಪಿತೃಗಳು ಮಾಡಿದ ಕರ್ಮಗಳು, ಮುನಿಗಳು ಮಾಡಿದ ಕರ್ಮಗಳು, ದೇವತೆಗಳು ಮಾಡಿದ್ದು, ಇಂದ್ರ ಮಾಡಿದ್ದು, ರುದ್ರದೇವರು ಮಾಡಿದ್ದು, ಬ್ರಹ್ಮ ಮಾಡಿದ್ದು, ಹೀಗೆ ಕ್ರಮವಾಗಿ ಆ ಕರ್ಮಗಳು ಉತ್ತಮವಾಗ್ತದೆ. ಶತೋತ್ತರ ಮಿತಿ ಜ್ಞೇಯಂ, ಬ್ರಹ್ಮ ಮಾಡಿದ ಯಜ್ಞಕ್ಕೆ ಸಮಾನವಾದ ಯಜ್ಞ ಸರ್ವಥಾ ಇಲ್ಲ. ವೈಷ್ಣವತ್ವಂ ಕ್ರಮಾದ್ವರ್ಧಂ ಬ್ರಹ್ಮಾಂತಂ ಜೀವರಾಶಿಷು ಫಲಾಧಿಕ್ಯಂ ಕರ್ಮಣಂ ಹಿ ವಿಷ್ಣು ಪ್ರೀತ್ಯೈವ ನಾನ್ಯಥಾ. ವೈಷ್ಣವತ್ವ ಕ್ರಮವಾಗಿ ಬ್ರಹ್ಮದೇವರ ತನಕ ಬೆಳೀತಾ ಹೋಗ್ತಾರೆ. ಬ್ರಹ್ಮದೇವರಿಗಿಂತಲೂ ಅಧಿಕ ವೈಷ್ಣವರು ಯಾರಿದ್ದಾರೆ? ಯಾರೂ ಇಲ್ಲ ಜೀವರಾಶಿಗಳಲ್ಲಿ. ಆದ್ದರಿಂದಾಗಿ ಫಲವೂ ಕೂಡ ಅವರವರಿಗೆ ಅಧಿಕವಾಗಿ ಹೋಗ್ತದೆ. ಹೇಗೆ ವಿಷ್ಣುವಿನ ಪ್ರೀತಿಗೆ ಅನುಗುಣವಾಗಿ ಅವರವರಿಗೆ ಹೆಚ್ಚಿನ ಫಲ. ಇತಿ ತೇನ ನ ಪಾರ್ಥಾರ್ಯ ಕರ್ಮಣಾನ್ಯತ್ ಸಮಂ ಕ್ವಚಿತ್ ಗುಣೈರ್ಜ್ಞಾನಾಧಿಭಿಃ ಕ್ವಾಪಿ ತಸ್ಮಾತ್ ಕ್ರೋಧಃ ಸತಾಮಸಃ ವಿನಿಂದ್ಯತಾಂ ಸುಸತ್ವನಿಷ್ಠಾಂ ತಮೋಂಧಂ ಉಪಚಿದ್ದಿವಾನ್. ಆದ್ದರಿಂದಾಗಿ ಪಾರ್ಥರು ಮಾಡಿದ ಕರ್ಮಕ್ಕೆ ಸಮಾನವಾದದ್ದು ಮತ್ತೊಂದಿಲ್ಲ. ಯಾಕೆ? ಭೀಮಸೇನ ದೇವರಲ್ಲಿದ್ದಾರೆ ಅಂತ ಅನ್ನೋದಕ್ಕಾಗಿ. ಹೀಗಾಗಿ ಅದನ್ನು ತಿಳಿಯದೆ ತಾಮಸನಾದ ಕ್ರೋಧ ಎಂಬ ಅಸುರ ಪಾಂಡವರನ್ನ ಅವರ ಯಜ್ಞವನ್ನು ನಿಂದೆ ಮಾಡಿದ ಕಾರಣಕ್ಕಾಗಿ ಅಂಧಂ ತಮಸ್ಸಿಗೆ ಅವನು ಹೋದ. ಅಥ ಪೃಷ್ಟೋ ವಾಸುದೇವ ಸ್ವರ ವಿಪ್ರಾದಿ ಸಂಸದೆ ಯುಧಿಷ್ಠಿರೇಣ ಸಂಭ್ರಷ್ಟ ಜಗಾದಾಶೇಷತಃ ಪ್ರಭು. ಆದ ಮೇಲೆ ಬ್ರಾಹ್ಮಣರ ದೇವತೆಗಳ ಸಭೆಯಲ್ಲಿ ಧರ್ಮರಾಜ ಪರಮಾತ್ಮನಿಗೆ ಒಂದು ಪ್ರಶ್ನೆಯನ್ನ ಮಾಡ್ತಾನೆ. ಪ್ರಶ್ನೆಯನ್ನ ಮಾಡಿದಾಗ ಬಹಳ ಸಂತೋಷದಿಂದ ವೈಷ್ಣವ ಧರ್ಮಗಳ ಉಪದೇಶವನ್ನ ಆ ಪರಮಾತ್ಮ, ಕೃಷ್ಣ ಪರಮಾತ್ಮ ಮಾಡ್ತಾನೆ. ಮಹಾಭಾರತದಲ್ಲಿ ತುಂಬಾ ಸುಂದರವಾಗಿ ಅದರ ವರ್ಣನೆ ಇದೆ. ತೇಜ ಶ್ರುತ್ವಾಖಿಲಾನ್ ಧರ್ಮಾನ್ ಭಕ್ತ್ಯ ಪರಮಯಾಯುತಾಃ ಪೂಜಯಂತೋ ಜಗನ್ನಾಥಂ ಆಪುಷ್ಯ ಪರಮಾಂ ಗತಿಂ
ಆ ಎಲ್ಲ ವೈಷ್ಣವ ಧರ್ಮಗಳನ್ನ ಪರಮಯ ಭಕ್ತಿಯ ಯುತಾಹ ಶ್ರತ, ಪರಮಭಕ್ತಿಯಿಂದ ಆ ಧರ್ಮಗಳನ್ನು ಶ್ರವಣ ಮಾಡಿ ಜಗನ್ನಾಥನಾದ ಕೃಷ್ಣನನ್ನ ಪೂಜೆ ಮಾಡಿ ಅತ್ಯದ್ಭುತವಾದ ಪರಮವಾದ ಸಂತೋಷವನ್ನ ಪಾಂಡವರೆಲ್ಲ ಪಡೆದರು ಅಂತನ್ನೋ ಕಥೆಯನ್ನ ತಿಳಿಸ್ತಾರೆ. ಇತಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಪಾಂಡವ ಅಶ್ವಮೇಧ ಕಥನಂ ನಾಮ 30 31ನೇ ಅಧ್ಯಾಯದಲ್ಲಿ ಯಜ್ಞೇಶ್ವರೇಣ ಅಭಿಯುತೇಷು ಭಕ್ತ್ಯ ಮಹೀಂ ಪ್ರಶಾಸತ್ಸು ಕೃತಾಶ್ರುತೇಷು ಈಕ್ಷುರಾಗಾನ್ಯಷಿ ವಿಪ್ರವರ್ಯ ಯುಧಿಷ್ಠಿರಂ ವಿತ್ತಮಭೀಪ್ಸಮಾನಃ 31ನೇ ಅಧ್ಯಾಯ. ಇದು ಆಶ್ರಮವಾಸಿಕ ಪರ್ವ ಏನಿದೆಯಲ್ಲ ಆ ಪರ್ವದ ಕಥೆಯನ್ನ ಹೇಳ್ತದೆ. ಪಾಂಡವರ ರಾಜ್ಯದ ಪರಿಪಾಲನೆ ಹೇಗಿತ್ತು ಅಂತ ಹೇಳ್ತಾರೆ. ಒಬ್ಬ ಬ್ರಾಹ್ಮಣ, ಅವನಿಗೆ ಹಣ ಬೇಕಿತ್ತು, ಹಣ ಪಡೆಯಬೇಕು ಅಂತ ಧರ್ಮರಾಜನ ಹತ್ತಿರ ಬರ್ತಾನೆ. ಯಾರು ಹಣ ಕೊಟ್ಟರು? ಭೀಮಸೇನ ದೇವರು ಕೊಟ್ಟರು ಅಂತ ಅನ್ನೋ ಕಥೆ ನಿಮಗೆಲ್ಲ ಗೊತ್ತಿದೆ. 31ನೇ ಅಧ್ಯಾಯದಲ್ಲಿ ಆ ಎಲ್ಲ ವಿಚಾರಗಳನ್ನು ತಿಳಿಸ್ತಾರೆ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.